ನಮಸ್ಕಾರ, ಇದು ನಮ್ಮ ಸ್ವರ್ಣ ನ್ಯೂಸ್. ಮೊದಲಿಗೆ ಹೆಡ್ಲೈನ್ಸ್. ಅಕ್ರಮವಾಗಿ ಜಮೀನು ಮಂಜೂರು ಆರೋಪ, ಕೊಡಗಳ್ಳಿ ಗ್ರಾಮಸ್ಥರಿಂದ ಅಹೋರಾತ್ರಿ ಧರಣಿ ಆರಂಭ, ನ್ಯಾಯ ಸಿಗುವವರೆಗೆ ಹೋರಾಟದ ಎಚ್ಚರಿಕೆ. ಡಾಕ್ಟರ್ ಜಯಪ್ರಕಾಶ ಗೌಡರಿಗೆ ಆತ್ಮೀಯ ಅಭಿನಂದನೆ, ಕರ್ನಾಟಕ ಸಂಘಕ್ಕೆ ಕಾಯಕಲ್ಪ ನೀಡಿದ ಗೌಡರ ಬಗ್ಗೆ ಪ್ರಶಂಸೆ, ಕೆ.ವಿ. ಶಂಕರೇಗೌಡರನ್ನು ಸ್ಮರಿಸಿಕೊಂಡ ಜೆಪಿ. ತೆಂಗಿನಲ್ಲಿ ಕಪ್ಪು ತಲೆ ಹುಳು ಕುರಿತು ವಿಚಾರ ಸಂಕಿರಣ, ಕಪ್ಪು ತಲೆ ಹುಳುವಿನ ಬಗ್ಗೆ ರೈತರು ಜಾಗೃತರಾಗಲು ಸಲಹೆ, ಮದ್ದೂರು ತಾಲೂಕಿನ ತೈಲೂರು ಗ್ರಾಮದಲ್ಲಿ ಕಾರ್ಯಕ್ರಮ ಆಯೋಜನೆ. ವಿಶಿನಾಲೆಗೆ ತಕ್ಷಣ ನೀರು ಬಿಡುಗಡೆಗೆ ಒತ್ತಾಯ, ಪಾಂಡವಪುರದಲ್ಲಿ ಬಿಜೆಪಿ ಹಾಗೂ ರೈತ ಮುಖಂಡರಿಂದ ಪ್ರತಿಭಟನೆ, ಕಾವೇರಿ ನೀರಾವರಿ ನಿಗಮಕ್ಕೆ ಮುತ್ತಿಗೆ. ವಿವಿಧ ಅಭಿವೃದ್ಧಿ ಕಾಮಗಾರಿಗೆ ಶಾಸಕರಿಂದ ಚಾಲನೆ, ಮಂಡ್ಯಕ್ಕೆ ಆಧುನಿಕ ಸ್ಪರ್ಶ ನೀಡಲು ಚಿಂತನೆ, ಶಾಸಕ ರವಿಕುಮಾರ್ ಗೌಡ ಗಣಿಗ ಮಂಡ್ಯದಲ್ಲಿ ಹೇಳಿಕೆ. ಮಂಡ್ಯ ತಾಲೂಕಿನ ಬಸರಾಳು ಹೋಬಳಿಯ ಕೊಡಗಳ್ಳಿ ಗ್ರಾಮದಲ್ಲಿನ ಸರ್ವೆ ನಂಬರ್ 37ರಲ್ಲಿ ಸರ್ಕಾರಿ ಗೋಮಾಳವಿದ್ದು ಅರಣ್ಯ ಇಲಾಖೆಯ 21 ಎಕರೆ ಪ್ರದೇಶದಲ್ಲಿ ಬೆಲೆ ಬಾಳುವ ಮರಗಳನ್ನು ಬೆಳೆಯಲಾಗಿದ್ದು ಅಕ್ರಮವಾಗಿ ಜನರಿಗೆ ಜಮೀನು ಮಂಜೂರು ಮಾಡಲಾಗಿದೆ ಅಂತ ಆಪಾದಿಸಿ ಕೊಡಗಳ್ಳಿ ಗ್ರಾಮಸ್ಥರು ಅಹೋರಾತ್ರಿ ಧರಣಿಯನ್ನು ಆರಂಭಿಸಿದ್ದಾರೆ. ಪ್ರತಿ ಜಿಲ್ಲೆಯಲ್ಲೂ ಪ್ರತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲೂ ಕೂಡ ಗೋಮಾಳ ಅಂತಿರುತ್ತದೆ. ಗೋಮಾಳ ಅಂತಂದ್ರೆ ಸರ್ಕಾರ ವ್ಯಾಪ್ತಿಗೆ ಬರುವಂಥದ್ದು. ಯಾವುದೇ ಕಾರಣಕ್ಕೂ ಗೋಮಾಳವನ್ನು ಖಾಸಗಿಯವರಿಗೆ ಪರಭಾರೆ ಮಾಡುವಂತಿಲ್ಲ, ಆಯ್ತಾಯ್ತಲ್ಲ, ಅಥವಾ ನಾವ್ಯಾರು ಕೂಡ ಒತ್ತುವರಿಯನ್ನು ಕೂಡ ಮಾಡುವಂತಿಲ್ಲ. ಅದು ಗೋಮಾಳ ಅಂತ ಇಟ್ಕೊಂಡಿರ್ತಾರೆ. ಅದು ಏನಾದ್ರು ಎಕ್ಸೆಟ್ರಾ ಕೆಲಸಕ್ಕೆ ಬೇಕಾದರೆ ಬಳಸ್ಕೋಬೋದು. ಬಹುಶಃ ಅದು ತಾಲೂಕು ದಂಡಾಧಿಕಾರಿ ವ್ಯಾಪ್ತಿಯಲ್ಲೋ ಏನೋ ಸರ್ವರ್ ಇರ್ತದೆ. ಇಲ್ಲಾಗಿರುವಂಥದ್ದು ಅರಣ್ಯ ಇಲಾಖೆ 21 ಎಕರೆ ಪ್ರದೇಶದಲ್ಲಿ ಬೆಲೆ ಬಾಳುವ ಮರಗಳನ್ನು ಬೆಳೆದಿದ್ದಾರೆ. ಆದರೆ ಅಕ್ರಮವಾಗಿ ಜನರಿಗೆ ಇದನ್ನು ಮಂಜೂರು ಮಾಡಿದ್ದಾರೆ ಅನ್ನುವಂಥದ್ದು ಗಂಭೀರ ಆರೋಪ. ಅಕ್ರಮವಾಗಿ ಯಾವುದೇ ಕಾರಣಕ್ಕೂ ಯಾವುದೇ ಪ್ರತಿಷ್ಠಿತ ವ್ಯಕ್ತಿಗಾಗಲಿ ಇನ್ನೊಬ್ರಿಗಾಗಲಿ ಅಥವಾ ಮುಲಾಜಿಗಾಗಲಿ ಈ ಥರದ ಗೋಮಾಳವನ್ನು ಲೀಗಲಿ ಕೊಡೋದಕ್ಕೆ ಬರೋದಿಲ್ಲ. ಇದು ಅಫೆನ್ಸ್ ಆಗ್ತದೆ. ಹಂಗಾಗಿ ಇದನ್ನು ಇಟ್ಕೊಂಡು ಕೊಡಗಳ್ಳಿ ಗ್ರಾಮಸ್ಥರು ಅಹೋರಾತ್ರಿ ಧರಣಿಯನ್ನು ಸೂಚಿಸಿಕೊಂಡಿದ್ದಾರೆ. ನ್ಯಾಯ ಸಿಗುವವರೆಗೂ ನಾವು ಹೋರಾಟವನ್ನು ನಿಲ್ಲಿಸೋದಿಲ್ಲ ಅಂತ ಎಚ್ಚರಿಕೆಯನ್ನು ನೀಡಿದ್ದಾರೆ. ಮಂಡ್ಯ ತಾಲೂಕು ಬಸರಾಳು ಹೋಬಳಿ ಕೊಡಗಳ್ಳಿ ಗ್ರಾಮದಲ್ಲಿನ ಸರ್ವೆ ನಂಬರ್ 37ರಲ್ಲಿ ಸರ್ಕಾರಿ ಗೋಮಾಳ 133 ಎಕರೆ ಪ್ರದೇಶವಿದ್ದು ಇದರಲ್ಲಿ ಅರಣ್ಯ ಇಲಾಖೆಯ 21 ಎಕರೆ ಪ್ರದೇಶದಲ್ಲಿ ಬೆಲೆ ಬಾಳುವ ಮರಗಳಾದ ಶ್ರೀಗಂಧ, ರಕ್ತಚಂದನ, ಸಿಲ್ವರ್ ಹಾಗೂ ನೀಲಗಿರಿ ಮರಗಳನ್ನು ಬೆಳೆಯಲಾಗಿದ್ದು ಈ ಪ್ರದೇಶದಲ್ಲಿ ಅಕ್ರಮವಾಗಿ 4 ಎಕರೆಯಂತೆ 4 ಜನರಿಗೆ ಜಮೀನು ಮಂಜೂರು ಮಾಡಿರುವುದಲ್ಲದೆ ಬೆಳೆಯಲಾಗಿದ್ದ ಅರಣ್ಯದ ಬೆಲೆ ಬಾಳುವ ಮರಗಳನ್ನು ಅಕ್ರಮವಾಗಿ ಕಡಿದು 20-30 ಲೋಡ್ಗಳ ಮರಗಳನ್ನು ಸಾಗಾಣಿಕೆ ಮಾಡಲಾಗಿದೆ ಅಂತ ಆರೋಪಿಸಿದರು. ನೀವು ಇದು ಈ ಊರ ನೋಡಿರಬೇಕು. ಕೊಡಗಳ್ಳಿ ಅನ್ನೋದ ಕೊಡಗಳ್ಳಿ ಎಲ್ಲ ಐತೆ ಅಂತಂದರೆ ಗುಡಿಗಳ್ಳಿ ತಾವಿದೆ ಅಂತ ಕೇಳ್ತಾರೆ. ಒಂದು ಸಣ್ಣ ಹಳ್ಳಿ, ಪೂರ್ ರೈತರು, ಆಡು ಕುರಿ ಎಮ್ಮೆ ದನ ಸಾಕೊಂಡಿರೋರು. ಅವ್ರ ಊರ ಪಕ್ಕದಲ್ಲಿ ಒಂದು ಸುಂದರವಾದ ಕಾಡೈತೆ. 37ನೇ ಸರ್ವೆ ನಂಬರಲ್ಲಿ 133 ಎಕರೆ, 215 ಎಕರೆ ಇತ್ತು. ಅದರಲ್ಲಿ ಕೊಟ್ಟು 133 ಎಕರೆ. ಅದರಲ್ಲಿ ಗೋಮಾಳ ಇದೆ, ಅರಣ್ಯ ಇಲಾಖೆ ಇದೆ. ಅರಣ್ಯ ಇಲಾಖೆದು 21 ಎಕರೆ ಇದೆ. ಎಷ್ಟು ಚೆನ್ನಾಗಿದೆ ಅಂದರೆ ಪರಿಸರ ಸರ್, ನೀವು ಅದು ನೋಡಬೇಕು. ಆ ಪರಿಸರಕ್ಕೆ ಕಣ್ಣು ಕಂದಾಯ ಇಲಾಖೆ ಬೀಳ್ತದೆ. ಆ ಊರಿಗೆ ಸಂಬಂಧಪಟ್ಟಿಲ್ಲ. ಅವರು 4 ಜನಕ್ಕೆ 4 ಎಕರೆನ ಮಂಜೂರು ಮಾಡಿಕೊಡ್ತಾರೆ. ಅವ್ರಿಗೆ ಬೆನ್ನೆಲುಬಾಗಿ ಅವ್ರಿಗೆ ಇನ್ನೂ ಒಂದು 400 ಎಕರೆ ಮಾಡ್ಕೊಳ್ಳಿ ಅಂತ, ಜಾಸ್ತಿ ಮಾಡಲಿ ಅಂತ ಪುನಃ ಮರ ಎಲ್ಲ ಕಡಿಸ್ತಾರೆ. ಈ ಎಲ್ಲ ಅಕ್ರಮಗಳ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ರೂಪಿಸುವುದಾಗಿ ಎಚ್ಚರಿಸಿ ಕೊಡಗಳ್ಳಿ ಗ್ರಾಮಸ್ಥರು ರೈತ ಸಂಘದ ಮುಖಂಡರಿಂದ ಅಹೋರಾತ್ರಿ ಧರಣಿಯನ್ನು ಆರಂಭಿಸಿದರು. ಕೊಡಗಳ್ಳಿ ಗ್ರಾಮದಲ್ಲಿ ಫಾರೆಸ್ಟ್ ಏನು ಒತ್ತುವರಿ ಆಗಿದೆಯೋ ಅದನ್ನು ಅಕ್ರಮವಾಗಿ 4 ಜನಕ್ಕೆ, ಸತ್ಯ ಬಿನ್ ಬೋರಯ್ಯ 4 ಎಕರೆ, ಚಿಕ್ಕಣ್ಣ ಬಿನ್ ಹೊನ್ನಯ್ಯ 4 ಎಕರೆ, ಗಂಗಮ್ಮ ಕೋಮ್ ಕೃಷ್ಣಪ್ಪ 4 ಎಕರೆ, ಕಣಿಯಪ್ಪ ಭೀಮ್ ಸಿದ್ದಮ್ಮ 4 ಎಕರೆ. ಇದು ಒಂದೇ ಕುಟುಂಬದವರು. ಇವರು ನಮ್ಮ ಕೊಡಗಳ್ಳಿ ಗ್ರಾಮದವರಂತೂ ಅಲ್ಲ, ಬೇರೆ ಹೊರಗಡೆಯಿಂದ ಬಂದ ಜನಕ್ಕೆ ಈ ಸರ್ಕಾರಿ ಅಧಿಕಾರಿಗಳು, ತಹಸೀಲ್ದಾರ್ ಆಗಿರ್ಬೋದು, AC ಆಗಿರ್ಬೋದು, DC ಆಗಿರ್ಬೋದು, ಅವರೆಲ್ಲರೂ ಸಹ ಇದರಲ್ಲಿ ಕುಮ್ಮಕ್ಕು ಕೊಟ್ಟು ಶಾಮೀಲಾಗಿ ಅವ್ರಿಗೆ ಇದನ್ನು ಮಾಡಿಕೊಟ್ಟಿದ್ದಾರೆ. RTCಯಲ್ಲಿ ಇದು ಬರ್ತಾ ಇದೆ. ಈ ಸಂದರ್ಭದಲ್ಲಿ ತಾಲೂಕು ರೈತ ಸಂಘದ ಅಧ್ಯಕ್ಷರಾದ ಅಣ್ಣಯ್ಯ, ಕೀಲಾರದ BT ವಿಶ್ವನಾಥ್, ನವೀನ್, ಪವನ್, ಮಹೇಶ್, ಕಲ್ಲಳ್ಳಿ ರವೀಂದ್ರ, ಉರಿಕೆರೆ ಮಹಾದೇವು, ಕೊಡಗಳ್ಳಿ ಗ್ರಾಮಸ್ಥರು ಸೇರಿದಂತೆ ಇತರರು ಪಾಲ್ಗೊಂಡಿದ್ದರು. ಪ್ರೊಫೆಸರ್ JP ಅಭಿನಂದನಾ ಸಮಿತಿ ವತಿಯಿಂದ ಮಂಡ್ಯ ವಿಶ್ವವಿದ್ಯಾನಿಲಯದ ವತಿಯಿಂದ ಗೌರವ ಡಾಕ್ಟರೇಟ್ ಪ್ರಶಸ್ತಿ ಪುರಸ್ಕೃತರಾದ ಡಾಕ್ಟರ್ ಜಯಪ್ರಕಾಶ ಗೌಡರಿಗೆ ಅಭಿನಂದನಾ ಸಮಾರಂಭವು ಕರ್ನಾಟಕ ಸಂಘದ ಕೆ.ವಿ. ಶಂಕರೇಗೌಡ ಸಭಾಭವನದಲ್ಲಿ ಅರ್ಥಪೂರ್ಣವಾಗಿ ನಡೆಯಿತು. JP ಅವರಿಗೆ
ಗೌರವ ಡಾಕ್ಟರೇಟ್ ಬಂದ ಮೇಲೆ ಸಾಕಷ್ಟು ಜನರು, ಸಂಘಟನೆಗಳು, ಅಭಿಮಾನಿಗಳು ಪ್ರಶಸ್ತಿನ ಕೊಡ್ತಿದ್ದಾರೆ. JP ಬಗ್ಗೆ ಇದೆಷ್ಟು ಸರ್ ನಾನು ಹೇಳಿದ್ದು ನನಗೆ ಗೊತ್ತಿಲ್ಲ, ಸಾಕಷ್ಟು ಬಾರಿ ಹೇಳಿದ್ದೀನಿ ನಾನು. ಅವರ ಸುಮಾರು ಒಂದು 20-28 ವರ್ಷದ ನಮ್ಮ ಪತ್ರಿಕೋದ್ಯಮದ ಇದರಲ್ಲಿ ಅವರ ಕರ್ನಾಟಕ, ನಾನು ಹಿಂದೆ ಹೇಳಿದ್ದೆ ಕರ್ನಾಟಕ ಸಂಘದ ಬಗ್ಗೆ ನಾನೊಂದು ಆರ್ಟಿಕಲ್ ಮಾಡಿದ್ದೆ ಅಂತ. ಅಕ್ಷರಶಃ ಅದೊಂದು ಅನೈತಿಕ ಚಟುವಟಿಕೆಗಳ ತಾಣ ಆಗಿತ್ತು. ನಾನು ಪತ್ರಿಕೆಯಲ್ಲಿ ಕೂಡ ಅದು ಬರೆದಿದ್ದೀನಿ. 25-26 ವರ್ಷದ ಹಿಂದಿನ ಕತೆ. ಅಲ್ಲಿ ಓಡಾಡಬೇಕಾದವ್ರಿಗೆ ಗೊತ್ತಿತ್ತದು. ದನ, ನಾಯಿ, ನರಿಗಳೆಲ್ಲ ಮನಿಕಂತ ಇದ್ದು ಅಲ್ಲೊಂದು ಬೋರ್ಡ್ ಇತ್ತು, ಏನೋ ಒಂದು ಕಲಾಮಂದಿರ ಅಂತ, ಕುವೆಂಪು ಕಲಾಮಂದಿರ ಅಂತ ನನಗೆ ನೆನಪಿದ್ರೆ. ಅಂತಹ ಒಂದು ಕರ್ನಾಟಕ ಸಂಘವನ್ನು ಆವತ್ತಿಗೆ ಶಿವಲಿಂಗಯ್ಯ ಅಂತಿದ್ರು ಒಬ್ಬರು, ವೈಟ್ ಆ್ಯಂಡ್ ವೈಟ್ ಹಾಕ್ಕೊಂಡು, ಪಾಪ ತುಂಬ ಸಾಧ್ವಿ ಮನುಷ್ಯ. ಶಿವಲಿಂಗಯ್ಯನವರು ಆಮೇಲೆ ಬರ್ತಾರೆ. ಅದು ಸಣ್ಣದಾಗಿ ಹೆಂಗೋ ಸುಮಾರು ಕಸಗಿಸ ಕೂಡಿಸ್ಕೊಂಡು ಸಣ್ಣ ಆಫೀಸ್ ಮಾಡ್ಕೊಂಡಿದ್ರು. ಶಿವಲಿಂಗಯ್ಯನವರು ಬರ್ತಾರೆ. ಪಾಪ ಶಿವಲಿಂಗಯ್ಯನ ಅವಾಗ ಸ್ವಲ್ಪ ಏಜ್ ಆಗಿತ್ತು. ಆಗ ಆಗ್ತಾನೆ ಜಯಪ್ರಕಾಶ್ ಗೌಡರು ತಮ್ಮ ಏನು ವೃತ್ತಿಯಿಂದ ನಿವೃತ್ತಿ ಪಡೆದುಕೊಂಡು ವಿಶ್ರಾಂತ ಜೀವನ ನಡೆಸಬೇಕು ಅನ್ನುವಂಥದ್ದು ಸಾಮಾಜಿಕವಾಗಿ ತೊಡಗಿಸ್ಕೊಂಡಿರ್ತಾರೆ. ಆಗ ಶಿವಲಿಂಗಯ್ಯನವರು ಹೋಗಿ ಅವ್ರನ್ನ ಕನ್ವಿನ್ಸ್ ಮಾಡ್ತಾರೆ. ಅವ್ರಿಗೆ ಗೊತ್ತು ಇವರ ಜಯಪ್ರಕಾಶ್ ಗೌಡರ ಆ್ಯಕ್ಟಿವಿಟಿ ಯಾವ ರೀತಿ ಮಾಡ್ತಾರೆ, ಕ್ರಿಯಾಶೀಲವಾಗಿ ಅಂತ. ಕನ್ವಿನ್ಸ್ ಮಾಡ್ಕೊಂಡು ಬಂದು ಅವ್ರು ಕುಣಿಸ್ತಾರೆ. ಒಂದೆರಡು ಚೇರ್ ಮುರಿತು ಇತ್ತು ಅನ್ಸುತ್ತೆ ಅವಾಗ ಅಷ್ಟೇ. ಸೊ ಜಯಪ್ರಕಾಶ್ ಗೌಡರು ಕುಳಿತ ಮೇಲೆ ಸಾಕಷ್ಟು ಏಳು ಬೀಳು, ನೋವು, ನಲಿವು, ಟೀಕೆ, ಟಿಪ್ಪಣಿಗಳ ಸಮೇತವಾಗಿ ಒಂದೊಂದೇ ಹಂತವಾಗಿ ಜನರಿಂದ, ಸಮಾಜದಿಂದ, ಸಂಘಟನೆಗಳಿಂದ ದೇಣಿಗೆಯನ್ನು ತಂದು ಇವತ್ತು ಕರ್ನಾಟಕ ಸಂಘ ಇಡೀ ಕರ್ನಾಟಕ ಮಾತ್ರವಲ್ಲದೆ ಬೇರೆ ಭಾಗಗಳಲ್ಲೂ ಕೂಡ ಗುರುತಿಸುವಂಗೆ ಮಾಡ್ತಾರೆ. ಹಾಗಾಗಿ JP ಬಗ್ಗೆ ಹೇಳೋದು ಕೂತ್ಕೊಳ್ಳೋಕ್ಕಾಗೋದ್ರೆ KT ಶ್ರೀಕಂಠೇಗೌಡರು ಮಾತನಾಡಿದ್ದಾರೆ, ಅದರಲ್ಲಿ ಕೇಳಿಸ್ಕೊಳ್ಳಿ. ಒಂದೇನಂದು ಹೇಳಿದ್ರೆ, ಸಮಾಜದಿಂದ ಯಾವುದೇ ನಿರೀಕ್ಷೆಯನ್ನು, ಫಲಾಪೇಕ್ಷೆಯನ್ನು ಇಟ್ಟುಕೊಳ್ಳದೆ ಸಮಾಜಮುಖಿ ಕೆಲಸ ಮಾಡುವವರಿಗೆ ಈ ಥರ ಪ್ರಶಸ್ತಿಗಳು, ಗೌರವಗಳು ಹುಡಿಕೊಂಡು ಬರ್ತವೆ. ನಾನು ಸಮಾಜಕ್ಕೆ ಏನು ಮಾಡಿದೆ ಅನ್ನೋದಕ್ಕಿಂತ ಸಮಾಜ ನನಗೇನು ಮಾಡ್ತು ಅಂತ ಕೇಳ್ಕೊಂಡು ಕೂತ್ಕೊಂಡ್ರೆ ನಿಮ್ಗೆ ಬರೋದೆಲ್ಲ ಬರೀ ಪೇಮೆಂಟ್ ಅವಾರ್ಡ್ಗಳು, ಪೇಮೆಂಟ್ ಡಾಕ್ಟ್ರೇಟ್ಗಳು. ಇವತ್ತು ಆ ಪೇಮೆಂಟು, ಡಾಕ್ಟ್ರೇಟು ಅವೇ ಜಾಸ್ತಿ ಆಗಿಬಿಟ್ಟಿರುವಾಗ ಈ ಥರದ್ದೊಂದು ವಿಶ್ವವಿದ್ಯಾನಿಲಯ ಒಂದು ಅರ್ಥಪೂರ್ಣವಾದಂಥ ಪ್ರಶಸ್ತಿಯನ್ನು, ಗೌರವವನ್ನು ಕೊಟ್ಟಿರ್ತಕ್ಕಂಥದ್ದು ಕರ್ನಾಟಕ ಸಂಘಕ್ಕೆ ಮಾತ್ರವಲ್ಲ, ಮಂಡ್ಯ ಜಿಲ್ಲೆಗೆ ಅದೊಂದು ಹೆಮ್ಮೆಯ ವಿಚಾರ. ಸಂಘಟನಾ ಕ್ಷೇತ್ರದಲ್ಲಿ ತಮ್ಮ ವಯಸ್ಸಿನ ಮಿತಿಯನ್ನು ದಾಟಿ ಕೆಲಸ ಮಾಡ್ತಿರ್ತಕ್ಕಂಥ ಜಯಪ್ರಕಾಶ್ ಗೌಡರಿಗೆ ಈ ಥರದ ಇನ್ನೂ ಹೆಚ್ಚಿನ ಅವಕಾಶಗಳು ಸಿಗಲಿ. ಕರ್ನಾಟಕ ಸಂಘ ಉಳಿಬೇಕು ಅಂತಂದರೆ ಜಯಪ್ರಕಾಶ್ ಗೌಡರಂಥ ಒಬ್ಬ ನಾಯಕ ಬೇಕು ಅನ್ನುವಂಥದ್ದು ಎಲ್ಲರ ಭಾವನೆ ಕೂಡ. ಹಾಗಾಗಿ ಒಂದು ಎಲ್ಲರೂ ಆತ್ಮೀಯವಾಗಿ ಸೇರಿಕೊಂಡು ಒಂದು ಔತಣಕೂಟವನ್ನು, ಅದು ಬಹುಶಃ B. ರಾಮಕೃಷ್ಣ MLC ಅವರು, ನಮ್ಮ M. ಶ್ರೀನಿವಾಸ್ ಅವರು, ಮಾಜಿ ಶಾಸಕರು, ಅವ್ರಿಗೆ ಆರೋಗ್ಯ ಸರಿಯಿಲ್ಲದಿದ್ದರೂ ಕೂಡ ಅವರ ಗೌಡರ ಮೇಲೆ ಪ್ರೀತಿಯಿಂದ ಬಂದು ಅವರು ಕೂಡ ಇಡೀ ಕಾರ್ಯಕ್ರಮದ ಕೂತಿದ್ರು. ಒಂದು 100-150 ಜನ ಅರ್ಥಪೂರ್ಣವಾಗಿ ಅವರ ಸ್ನೇಹಿತರು ಸೇರಿಕೊಂಡು ಸಿಂಪಲಾಗಿ ಆ ಕಾರ್ಯಕ್ರಮ ಮಾಡಿದರು. ಅರ್ಥಪೂರ್ಣವಾಗಿತ್ತು. ಹೇಗಿತ್ತು ಕಾರ್ಯಕ್ರಮ ನೋಡ್ಕೊಂಡು. ಮಂಡ್ಯದ ಕರ್ನಾಟಕ ಸಂಘದ ಸಭಾಭವನದಲ್ಲಿ ನಡೆದ ಅಭಿನಂದನಾ ಸಮಾರಂಭದಲ್ಲಿ ಪಾಲ್ಗೊಂಡು ಮಾತನಾಡಿದ ವಿಧಾನ ಪರಿಷತ್ ಮಾಜಿ ಸದಸ್ಯರಾದ KT ಶ್ರೀಕಂಠೇಗೌಡರವರು, 2007ರ ಮುಂಚೆ ಕರ್ನಾಟಕ ಸಂಘ ಹಳೆಯ ಕಟ್ಟಡದಲ್ಲಿ ದುಸ್ಥಿತಿಯಲ್ಲಿತ್ತು, ಕೆಲಸಕ್ಕೆ ಬಾರದ ಗೂಡಾಗಿತ್ತು. 18 ವರ್ಷಗಳ ಹಿಂದೆ ಜಯಪ್ರಕಾಶ್ ಗೌಡರು ಜವಾಬ್ದಾರಿ ವಹಿಸಿಕೊಂಡ ನಂತರ ಇದು ಒಂದು ರೀತಿ ಮೇಲ್ಮನೆಗೆ ತಲುಪಿತು ಅಂತ ಹೇಳಿದರು. ಅಂದಿನ ಅಧ್ಯಕ್ಷರಾಗಿದ್ದ ಶಿವಲಿಂಗಯ್ಯನವರ ಪ್ರೇರಣೆಯಂತೆ ಜಯಪ್ರಕಾಶ್ ಗೌಡರು ಜವಾಬ್ದಾರಿಯನ್ನು ತೆಗೆದುಕೊಂಡರು. KV ಶಂಕರೇಗೌಡರಂತಹ ವ್ಯಕ್ತಿಯನ್ನು ಜೀವಂತವಾಗಿ ಇದುವರೆಗೂ ಕಾಪಾಡಿಕೊಂಡು ಬಂದಿದ್ದಾರೆ. ಜಯಪ್ರಕಾಶ್ ಗೌಡರು ಕರ್ನಾಟಕ ಸಂಘಕ್ಕೆ ಹೊಸ ಮೈಲಿಗಳನ್ನು ಹಾಕಿಕೊಟ್ಟಿದ್ದಾರೆ. ಕರ್ನಾಟಕ ಸಂಘ ಇಂದು ನಾಡಿನಲ್ಲಿ ಮನೆ ಮಾತಾಗಿರೋದಕ್ಕೆ ಜಯಪ್ರಕಾಶ್ ಗೌಡರೇ ಕಾರಣ ಅಂತ ಹೇಳಿದರು. ಮತ್ತು ಕರ್ನಾಟಕ ಸಂಘ ಬಂದ ಮೇಲೆ ಹೊಸ ಮೈಲಿಗಳನ್ನು ದಾಖಲೆ ಮಾಡುವುದೇ ಕೆಲಸ ಆಗಿದೆ. ಇವತ್ತು ಇಡೀ ಕರ್ನಾಟಕ ಸಂಘ ಈ ನಾಡಿನ ಮನೆಮದ್ದಾಗಿದೆ. ಕರ್ನಾಟಕ ಸಂಘ ಪದಾಧಿಕಾರಿ ನೋಡ್ಕೆ ಮಾತಾಡ್ತಾ ಇದ್ರು, ಅಣ್ಣ ನಾವು ದೆಹಲಿಯಲ್ಲಿ ಹೆಸರು ಮಾಡ್ತಾ ಇದ್ವಿ, ನಿಜ ನಮ್ದು ಕರ್ನಾಟಕ ಸಂಘ, ನಿಮ್ ಕರ್ನಾಟಕ ಸಂಘ ಮಂಡ್ಯದಿಂದ ಡೆಲ್ಲಿ ಇರಲಿ, ಇಡೀ ರಾಜ್ಯದಲ್ಲಿ, ರಾಷ್ಟ್ರದಲ್ಲಿ ಸತ್ ಮಾಡ್ತಾ ಇದ್ದೀವಿ. ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ರಾಮಕೃಷ್ಣ ಮಾತನಾಡಿ, ಮಂಡ್ಯ ಜಿಲ್ಲೆ ಸಾಂಸ್ಕೃತಿಕವಾಗಿ ಬೆಳೆಯಲು ಹಲವು ಜನರ ಕೊಡುಗೆ ಇದೆ. ಈ ನಿಟ್ಟಿನಲ್ಲಿ ಕರ್ನಾಟಕ ಸಂಘವನ್ನು ಪಕ್ಷಾತೀತವಾಗಿ ಕಟ್ಟಿ ಬೆಳೆಸುವಲ್ಲಿ ಜಯಪ್ರಕಾಶ್ ಗೌಡರ ಪ್ರಭಾವ ಮತ್ತು ಪರಿಣಾಮ ಅಪಾರವಾಗಿದೆ. ಅವರಿಗೆ ದೇವರು ಆರೋಗ್ಯ ಆಯುಷು ಕೊಟ್ಟು ಕಾಪಾಡಲಿ ಅಂತ ಶುಭ ಹಾರೈಸಿದರು. ಅವರ ಸಾಧನೆಗಳು, ಅವರ ಬಾಲ್ಯ ಜೀವನಗಳು, ಅವರ ಯಶಸ್ಸಿಗೆ ಕಾರಣ ಅದು ಧರ್ಮಪತ್ನಿ ಇರ್ಬೋದು, ಮಕ್ಕಳು ಇರ್ಬೋದು, ಸೊಸೆದಿರ್ಬೋದು, ಮೊಮ್ಮಕ್ಕಳು ಕೂಡ ಇರ್ಬೋದು, ಆತ್ಮೀಯ ಸ್ನೇಹಿತರು ಇರ್ಬೋದು, ಎಲ್ಲನೂ ಕೂಡ ಮಂದಕ್ಕೆ ಮಾಡ್ಕೊಂಡನ್ನ. ಇದೇ ಸಂದರ್ಭದಲ್ಲಿ ಪ್ರೊಫೆಸರ್ ಜಯಪ್ರಕಾಶ್ ಗೌಡ ಮತ್ತು ಮಂಜುಳಾ ಜಯಪ್ರಕಾಶ್ ಗೌಡ ದಂಪತಿಗಳಿಗೆ ಜಯಪ್ರಕಾಶ್ ಗೌಡ ಅಭಿನಂದನಾ ಸಮಿತಿ ವತಿಯಿಂದ ಅದ್ದೂರಿಯಾಗಿ ಸನ್ಮಾನಿಸಿ ನೆನಪಿನ ಕಾಣಿಕೆ ನೀಡಿ ಗೌರವಿಸಲಾಯಿತು. ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ ಜಯಪ್ರಕಾಶ್ ಗೌಡ ಅವರು, ಇವತ್ತಿನ ರಾಜಕಾರಣವನ್ನು ನೆನೆಸಿಕೊಂಡರೆ ನನಗೆ KV ಶಂಕರೇಗೌಡರು ನೆನಪಾಗ್ತಾರೆ. KV ಶಂಕರೇಗೌಡರ ಔದಾರ್ಯ ಮತ್ತು ಇನ್ನೊಬ್ಬರ ಏಳಿಗೆ ನೋಡಿ ಸಂತೋಷ ಪಡುವವರ ಗುಣ ನನಗೆ ಮಾದರಿಯಾಗಿತ್ತು ಅಂತ ಹೇಳಿದರು. KV ಶಂಕರೇಗೌಡರ ನಂತರ ನನ್ನನ್ನು
ಎಚ್ ಹೊನ್ನಪ್ಪ, ಎಂ ಶ್ರೀನಿವಾಸ್ ಅವರು ಕಾದಿದ್ದಾರೆ. ಎಷ್ಟೋ ಸಂಕಷ್ಟಗಳಲ್ಲಿ ನನಗೆ ಜೊತೆಯಾಗಿದ್ದಾರೆ. ಅದರ ಜೊತೆಗೆ ರಾಮಕೃಷ್ಣ ಕೆ.ಟಿ. ಶ್ರೀಕಂಠೇಗೌಡ ಇಂದಿಗೂ ಕೂಡ ನನ್ನ ಜೊತೆಗಿದ್ದಾರೆ. ಈ ಏಳಿಗೆ ಮತ್ತು ಯಶಸ್ಸು ಜವಾಬ್ದಾರಿ ಎಲ್ಲರಿಗೂ ಸಲ್ಲಬೇಕು ಅಂತ ಹೇಳಿದರು. ಸಂಸ್ಕೃತಿಯನ್ನು ದಾಖಲೆ ಮಾಡುವಂಥ ಕೆಲಸ ಆಗಬೇಕು. ಆಗ ಮುಂದಕ್ಕೆ ಯಾರು ಈ ಜಿಲ್ಲೆಯಲ್ಲಿ ಈ ರೀತಿ ಇದ್ರು ಅಂತ ಆ ಕೆಲಸವನ್ನು ಮಾಡ್ತಾ ಇದ್ರು. ಸನ್ಮಾನ್ಯ ರಾಮಕೃಷ್ಣ ಅವರು ಇಲ್ಲಿ ದಾಸೋಹವನ್ನು ಮಾಡೋದಕ್ಕೆ ಎಲ್ಲಿವರೆಗೂ ಹೋಗಿದೆ ಅದು. ಇಡೀ ಕರ್ನಾಟಕದಲ್ಲಿ ಕನ್ನಡಿ ತಪ್ಪಿರುವುದರಲ್ಲಿ ಕರ್ನಾಟಕದಲ್ಲಿ ಯಾವುದೇ ಸಂಸ್ಥೆ ಮಧ್ಯಾಹ್ನ ಊಟದ ವ್ಯವಸ್ಥೆಯನ್ನು ಮಾಡಿಲ್ಲ, ಕಲಾವಿದರ ವ್ಯವಸ್ಥೆಯನ್ನು ಮಾಡಿಲ್ಲ. ನಾವೆಲ್ಲ ಊಟಕ್ಕಾಗಿ ಜಯರಾಮ್ ಹೇಳಿದ್ರು, ಊಟಕ್ಕಾಗಿ ಸ್ಥಳಕ್ಕಾಗಿ ಎಷ್ಟು ಕಷ್ಟಪಟ್ಟಿವಿ ಅಂತ. ನಾವು ಇವತ್ತು ನಿರಾತಂಕವಾಗಿ ಬಂದವರು ಇವತ್ತು ಸಿಂಧ್ಯಾ ಒಂದು ಊಟ ಮಾಡ್ಕೊಂಡು ಸಿಂಧ್ಯಾ ಅವ್ರ ಜೊತೆಯಲ್ಲಿ ಅನೇಕ ಜನ ಬಂದು ಊಟ ಮಾಡಿದ್ರು. ಇವತ್ತು ಆ ದಾಸೋಹ ಎಲ್ಲಿವರೆಗೂ ಹೋಗಿದೆ ಅಂದರೆ ಇಡೀ ಕರ್ನಾಟಕದಲ್ಲಿ ಇಂತಹ ಒಂದು ದಾಸೋಹ ನಡೆಯುತ್ತಂತೆ ಅಂತ ಹೇಳುವಂಥ ಮಾತುಗಳು ಕೇಳ್ಬರ್ತಾರೆ. ಅದಕ್ಕೆ ಸಹಾಯ ಮಾಡಿದಂಥವ್ರು ಸನ್ಮಾನ್ಯ ರಾಮಕೃಷ್ಣ ಅವರು. ಸೇನಣ್ಣ ಇವತ್ತೇನಾದ್ರು ಎಂಥ ಸನ್ನಿವೇಶದಲ್ಲಿ ಇರ್ತಂದ್ರೆ ಇಲ್ಲಿ ಬಂದಾಗ ನೀರು ಕುಡಿಯೋದಕ್ಕೆ ನೀರು ಇಲ್ಲ, ಕರೆಂಟ್ ಇಲ್ಲ, ಏನೂ ಇರಲಿಲ್ಲ. ಅಂಥ ಸಂದರ್ಭದಲ್ಲಿ ಅವ್ನು ಕರೆದು ಮೊದಲ MLA ಆಗಿದ್ರು. ನೋಡಿ ಇದು ಆಗಬೇಕು ಅಂತಂದ್ರೆ ಮಾರನೆಗೆ ಆ ಕ್ಷಣವೇ ಇಂಜಿನಿಯರ್ ಕರೆಸಿ ನಾಳೆ ಬೆಳಿಗ್ಗೆ ಈ ಬಿಲ್ಡಿಂಗ್ ಎಲ್ಲ ರಿಪೇರಿ ಆಗಬೇಕು. 1.5 ಲಕ್ಷ ಇದ್ದದ್ದು 7.5 ಲಕ್ಷಕ್ಕೆ ಹೋಯಿತು. ಇವತ್ತು ಆನಂದವಾಗಿ ಕೂತ್ಕೊಂಡು ನಾವೆಲ್ಲರೂ ಕೆಲಸ ಮಾಡ್ತೀವಿ. ವೇದಿಕೆಯಲ್ಲಿ ಡಾಕ್ಟರ್ ರಾಮಲಿಂಗಯ್ಯ, ತಮ್ಮಣ್ಣಗೌಡ, ಅನಕೆರೆ ನಾಗಪ್ಪ, ಲೋಕೇಶ್ ಚಂದಗಾರು, ಮಂಜುಳಾ ಉದಯಶಂಕರ್, ಅನಿತಾ ಸೇರಿದಂತೆ ಅನೇಕ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ತೋಟಗಾರಿಕೆ ಇಲಾಖೆ ವತಿಯಿಂದ ತೆಂಗಿನಲ್ಲಿ ಕಪ್ಪು ತಲೆ ಹುಳು ಹತೋಟಿ ಕುರಿತು ವಿಚಾರ ಸಂಕಿರಣವು ಮದ್ದೂರು ತಾಲೂಕಿನ ತೈಲೂರು ಗ್ರಾಮದಲ್ಲಿ ಯಶಸ್ವಿಯಾಗಿ ನಡೆದ ಬಗ್ಗೆ ವರದಿಯಾಗಿದೆ. ತೋಟಗಾರಿಕೆ ಇಲಾಖೆ ವತಿಯಿಂದ ತೆಂಗಿನಲ್ಲಿ ಕಪ್ಪು ತಲೆ ಹತೋಟಿ ಕುರಿತು ವಿಚಾರ ಸಂಕಿರಣವು ಮದ್ದೂರು ತಾಲೂಕಿನ ತೈಲೂರು ಗ್ರಾಮದಲ್ಲಿ ನಡೆಯಿತು. ಕಾರ್ಯಕ್ರಮಕ್ಕೆ ಗಣ್ಯರು ಗಿಡಕ್ಕೆ ನೀರೇರುವ ಮೂಲಕ ಚಾಲನೆ ನೀಡಿದರು. ನಂತರ ವಿಸಿ ಫಾರಂನ ಕೃಷಿ ವಿಜ್ಞಾನ ಕೇಂದ್ರದ ಸಸ್ಯ ಸಂರಕ್ಷಣೆ ವಿಭಾಗದ ವಿಜ್ಞಾನಿ ಡಾಕ್ಟರ್ ಪವಿತ್ರ ಮಾತನಾಡಿ, ತೆಂಗು ಬೆಳೆಯಲ್ಲಿ ಮರಗಳಿಗೆ ಪೋಷಕಾಂಶ ನೀಡುವುದು ಬಹಳ ಮುಖ್ಯ. ತೆಂಗಿಗೆ ತಗುಲುವ ಹುಳಗಳ ನಿಯಂತ್ರಣ ಮಾಡುವ ಸಲುವಾಗಿ ಇಲಾಖೆಯಿಂದ ದೊರೆಯುವ ಸೌಲಭ್ಯವನ್ನು ಪಡೆದುಕೊಂಡು ತೆಂಗಿನಿಂದ ಉತ್ತಮ ಇಳುವರಿ ಪಡೆಯಲು ಸಾಧ್ಯ ಅಂತ ಮಾಹಿತಿ ನೀಡಿದರು. ಕಬ್ಬು, ಅದ್ರ ಜೊತೆಗೆ ತೆಂಗು, ಈಗ 3 ಪ್ರಮುಖವಾದ ಬೆಳೆ ಆಗಿತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ನಾವು ನೋಡೋದಾದ್ರೆ ತೆಂಗೇ ಪ್ರಮುಖವಾದ ಬೆಳೆ ಅಂತ ನನಗೆ ಅನಿಸ್ತಾ ಇದೆ. ಯಾಕೆ ಅಂದರೆ ಇದು ಪ್ರಮುಖ ಆದಾಯದ ಮೂಲ ಆಗಿದೆ ರೈತರಿಗೆ. ಆದರೆ ಇತ್ತೀಚಿನ ದಿನಗಳಲ್ಲಿ ತೆಂಗಿಗೆ ಯಥೇಚ್ಛವಾಗಿ ರೋಗ ಮತ್ತು ಕೀಟ ಬಾಧೆ ಹೆಚ್ಚು ಬರ್ತಾ ಇರೋದ್ರಿಂದ ಇತ್ತೀಚಿನ ದಿನಗಳಲ್ಲಿ ನಾವು ತೆಂಗಿನಲ್ಲೂ ಕೂಡ ನಷ್ಟ ಅನುಭವಿಸ್ತಾ ಇದ್ದೀವಿ. ವಿಸಿ ಫಾರಂನ ಕೃಷಿ ವಿಜ್ಞಾನ ಕೇಂದ್ರದ ಮಣ್ಣು ವಿಜ್ಞಾನಿ ಡಾಕ್ಟರ್ ಅತೀಫಾ ಮಾತನಾಡಿ, ಯಾವುದೇ ಬೆಳೆ ಬೆಳೆಯುವ ಮುನ್ನ ಮಣ್ಣಿಗೆ ಪೋಷಕಾಂಶ ನೀಡುವುದು ಕಡ್ಡಾಯವಾಗಿದೆ. ಮಣ್ಣಿಗೆ ಪ್ರಮುಖವಾಗಿ 3 ವಿಧದಲ್ಲಿ ಪೋಷಕಾಂಶದ ಜೊತೆಗೆ ಸಾವಯವ ಗೊಬ್ಬರ ಬಳಕೆ ಮುಖ್ಯ ಅಂತ ಮಾಹಿತಿ ನೀಡಿದರು. ಮದ್ದೂರಿನ ತೋಟಗಾರಿಕೆ ಅಧಿಕಾರಿ ರೇಖಾ ಮಾತನಾಡಿ, ತೆಂಗಿನ ಸಸಿ ಮಾಡುವ ಸಲುವಾಗಿ ಬೆಳೆಗಾರರು ಕೈಗೊಳ್ಳಬೇಕಾದ ಕ್ರಮದ ಬಗ್ಗೆ ಮಾಹಿತಿ ನೀಡಿ, ಸರ್ಕಾರದಿಂದ ರೈತರಿಗೆ ಸೌಲಭ್ಯವನ್ನು ನೀಡುವ ಸಲುವಾಗಿ ಸರ್ವೆ ಕಾರ್ಯಕ್ಕೆ ಮುಂದಾಗಿದ್ದು ಕೃಷಿ ಸಖಿಯರಿಗೆ ಮಾಹಿತಿ ನೀಡಿ ಸಹಕರಿಸಿ ಅಂತ ಹೇಳಿದರು. ಪತಂಜಲಿ ಫುಡ್ ಲಿಮಿಟೆಡ್ ಕ್ಷೇತ್ರ ಅಧಿಕಾರಿ ಹನುಮೇಗೌಡ ಮಾತನಾಡಿ, ತೋಟಗಾರಿಕೆ ಬೆಳೆಗಳಲ್ಲಿ ಒಂದಾದ ತಾಳೆ ಬೆಳೆ ಒಂದಾಗಿದ್ದು ದೇಶದಲ್ಲಿ ತಾಳೆ ಬೆಳೆ ಕೊರತೆ ಇದ್ದು ಹೊರದೇಶದಿಂದ ಆಮದು ಮಾಡಿಕೊಳ್ಳಲಾಗುತ್ತಿದೆ ಅಂತ ವಿವರಣೆ ನೀಡಿದರು. ಒಬ್ಬ ರೈತ 2 ರಿಂದ 3 ಎಕರೆ ಹಾಕಿದ್ರು ಅಂದರೆ ಒಬ್ಬ ಮಗನ ಸರ್ಕಾರಿ ಕೆಲಸ ಸೇರಿಸಿದಂಗೆ ಪ್ರತಿ ತಿಂಗಳು ಅದು ಏನಾಗುತ್ತೋ ಎಂಥ ಮಳೆ ಬರಲಿ ಇಲ್ಲ ಕೊರೋನಾ ಬಂತು ಅಂಥ ಟೈಮಲ್ಲಿ ರೈತರು ನಾವು ತೊಂದರೆ ಮಾಡಿಲ್ಲ. ಕಂಟಿನ್ಯೂ ಪ್ರತಿ ತಿಂಗಳು 10ನೇ ತಾರೀಕು ರೈತರ ಪೇಮೆಂಟ್ ಹಣ ಅಂತ ಹೋಗುತ್ತೆ. ಇದು 3 ವರ್ಷ ಕಾಯಬೇಕು. 3 ವರ್ಷ ನೀವೇನಾದ್ರು ತಾಳೆ ಹಾಕಿ ಕಾಪಾಡ್ಕೊಂತ ಆದರೆ 30 ವರ್ಷ ನಿಮ್ಮನ್ನು ಕಾಪಾಡುತ್ತೆ. ಕಾಯಬೇಕು. 3 ವರ್ಷ ತೆಂಗು ಹಾಕಿ 7 ವರ್ಷ ಕಾಯ್ತೀವಿ, ಅಡಿಕೆ ಹಾಕಿ 6 ವರ್ಷ ಕಾಯ್ತೀವಿ ಅಂದರೆ ಇದನ್ನ ಹಾಕಿ 3 ವರ್ಷ ಮಧ್ಯೆ ಅಂತರ ಬೆಳೆಗೆ ಎಲ್ಲ ಬೆಳೆ ಬೆಳೆಯೋದು. ಮೇಡಮ್ ಹೇಳ್ದಂಗೆ ಬಹುವಾರ್ಷಿಕ ಬೆಳೆಗಳೆಲ್ಲ ವಾರ್ಷಿಕ ಬೆಳೆಗಳನ್ನ ಬೆಳ್ಕೊಂಡು ಅದಕ್ಕೂ ಕೂಡ ಸಹಾಯಧನ ಕಂಡು ರೈತರು ಬೆಳಿಬೋದು. ಇದೇ ಸಂದರ್ಭದಲ್ಲಿ ತೆಂಗು ಬೆಳೆಗಾರರೊಂದಿಗೆ ಅಧಿಕಾರಿಗಳು ತೆಂಗಿನ ಬೆಳೆಗಳಿಗೆ ತಗುಲುವ ಹುಳು ಬಾಧೆ ನಿಯಂತ್ರಣ, ತೆಂಗಿನ ಇಳುವರಿ ಹೆಚ್ಚಳ ಮಾಡುವ ಕ್ರಮದ ಬಗ್ಗೆ ಚರ್ಚೆ ನಡೆಸಿದರು. ನಂತರ ತೆಂಗಿನ ಬೆಳೆಗೆ ಸ್ಪ್ರೇಯರ್ ಮೂಲಕ ಬೇವಿನ ಎಣ್ಣೆ ಸಿಂಪಡಣೆ ಮೂಲಕ ಪ್ರಾತ್ಯಕ್ಷಿಕೆ ನೀಡಲಾಯಿತು. ಓಪನ್ ಆದಾಗ ಇದು ನೋಡಿ ಹಸಿರು ಭಾಗ ಕೆರೆತಿದ್ದಾಗ ಇದೆಲ್ಲ ಹಸಿರು ಭಾಗ ಕೆರೆದ್ಬಿಟ್ಟಿದೆ. ಸ್ಕೆಲೆಟನ್ ಮಾತ್ರ ಸ್ಕೆಲೆಟನ್ ಮಾತ್ರ ಉಳಿಯುತ್ತೆ. 4 ಹಂತ ರೇಷ್ಮೆ ಹುಳು ಥರನೇ 4 ಹಂತ ದಾಟ್ಬಿಟ್ಟು ಆ 4 ಹಂತ ದಾಟಕ್ಕೆ ಸುಮಾರಾಗಿ 45 ದಿನ ತಗೊಳುತ್ತದೆ. ಆಮೇಲೆ ಮೊಟ್ಟೆ ಮರಿ ಹುಳ ಒಳಗಡೆ ಕೋಶಾವಸ್ಥೆಯಲ್ಲಿ ಹೋಗ್ಬಿಟ್ಟು ಆಮೇಲೆ ಆ ಕೋಶದಲ್ಲಿ ಸುಮಾರಾಗಿ 6 ರಿಂದ 8 ದಿನ ಇರುತ್ತೆ. ಆಮೇಲೆ ಕೋಶದಿಂದ ಎದ್ದು ಬಂದಂಥದ್ದು ದುಂಬಿಗಳು. ಆ ದುಂಬಿಗಳು ಮೊಟ್ಟೆ ಇಡೋದು. ಅದೇ ದುಂಬಿ. ಆಲ್ರೆಡಿ ಡ್ಯಾಮೇಜ್ ಆಗೋಗಿದೆ. ಈಗ ಇದು ನಿರ್ವಹಣೆ ಹೇಗ್ ಮಾಡೋದು ಅಂತ ಮೊದಲೇ ಫಸ್ಟ್ ಡ್ಯಾಮೇಜ್ ಕಂಡ ತಕ್ಷಣ ಕಟ್ ಮಾಡಿಬಿಟ್ಟು ಫುಲ್ ಸುಟ್ಟಾಕಿದ್ರೆ ಆಲ್ಮೋಸ್ಟ್ ಅಲ್ಲಿ ಕೋಶ, ಚಿಟ್ಟೆಗಳು, ಮರಿ, ಆಮೇಲೆ ಕೆಲವೊಮ್ಮೆ ಮೊಟ್ಟೆ ಅಂಥದ್ದು ಇರುತ್ತೆ, ಅವೆಲ್ಲವೂ ನಾಶ ಆಗೋಗುತ್ತೆ. ಆಗ
ಮಂಡ್ಯದ ಚಿಕ್ಕಮಂಡ್ಯ ರಸ್ತೆಯಿಂದ ಬಿಳಿದೇಗಳು ಗ್ರಾಮದವರೆಗೆ ಸುಮಾರು 26 ಕೋಟಿ ವೆಚ್ಚದ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಮಂಡ್ಯ ಕ್ಷೇತ್ರದ ಶಾಸಕರಾದ ಗಣಿಗ ರವಿಕುಮಾರ್ ಅವರು ಗುದ್ದಲಿ ಪೂಜೆ ನೆರವೇರಿಸಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿರುವ ಅವರು, ಮಂಡ್ಯ ಕ್ಷೇತ್ರವನ್ನು ಆಧುನಿಕವಾಗಿ ಮತ್ತು ಅಭೂತಪೂರ್ವವಾಗಿ ಬೆಳವಣಿಗೆ ಮಾಡ್ತೇವೆ, ಇದರಲ್ಲಿ ಯಾವುದೇ ರಾಜಿ ಇಲ್ಲ ಅಂತ ಹೇಳಿದ್ದಾರೆ. ಮತ್ತು ಸಾಕಷ್ಟು ಅನುದಾನವನ್ನು ತಂದು ಮಂಡ್ಯವನ್ನು ಬೆಳವಣಿಗೆ ದಿಕ್ಕಿನತ್ತ ಕೊಂಡೊಯ್ತೀನಿ ಅಂತ ರವಿಕುಮಾರ್ ಗಣಿಗ ಸುದ್ದಿಗಾರರಿಗೆ ತಿಳಿಸಿದ್ದಾರೆ. ಮಂಡ್ಯದ ಚಿಕ್ಕಮಂಡ್ಯದಿಂದ ಬಿಳಿದೇಗಲು ಗ್ರಾಮದವರೆಗೆ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಸುಮಾರು 26 ಕೋಟಿ ವೆಚ್ಚದ ಕಾಮಗಾರಿಗೆ ಮಂಡ್ಯ ಕ್ಷೇತ್ರದ ಶಾಸಕರಾದ ರವಿಕುಮಾರ್ ಗಣಿಗ ಚಾಲನೆ ನೀಡಿದರು. ಮಂಡ್ಯದ ಗೋಪಾಲಪುರ, ಕೋಡಿಹಳ್ಳಿ ಹಾಗೂ ಬಿಳಿದೇಗಲು ಗ್ರಾಮದಲ್ಲಿ ಗುದ್ದಲಿ ಪೂಜೆ ನೆರವೇರಿತು. ಹಲವು ವರ್ಷಗಳಿಂದ ಗುಂಡಿ ಬಿದ್ದಿದ್ದ ರಸ್ತೆ ಅಭಿವೃದ್ಧಿಗೆ ಶಾಸಕರು ಗುದ್ದಲಿ ಪೂಜೆ ನೆರವೇರಿಸಿದರು. ಮಂಡ್ಯದ ಚಿಕ್ಕಮಂಡ್ಯದಿಂದ ಬಿಳಿದೇಗಲು ಗ್ರಾಮದವರೆಗೆ ಸುಮಾರು 10 ಕೋಟಿ ವೆಚ್ಚದಲ್ಲಿ ಆಯ್ದ ಭಾಗದ ರಸ್ತೆ ಅಭಿವೃದ್ಧಿಗೆ ಕಾಮಗಾರಿ ಆರಂಭವಾಗಲಿದೆ. ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ಕೊಡಲಾಗಿದೆ. ಮಂಡ್ಯವನ್ನು ಹೊಸ ರೂಪ ಕೊಡಲು ಸಾಕಷ್ಟು ಅಭಿವೃದ್ಧಿ ಮಾಡಲಾಗುತ್ತಿದೆ. ಮತ್ತಷ್ಟು ಅಭಿವೃದ್ಧಿಗೆ ಜನರು ಸಹಕರಿಸುವಂತೆ ಶಾಸಕರು ಈ ಸಂದರ್ಭದಲ್ಲಿ ಮನವಿ ಮಾಡಿದರು. 25 ಕೋಟಿ ಪ್ಯಾಕೇಜು, 10 ಕೋಟಿ ಬಸರಾಳಿಂದ ಮುತ್ತೇಗೆರೆವರೆಗೂ ಕೆಲಸ ಆಲ್ರೆಡಿ ಆರಂಭ ಆಗೋಗಿದೆ. ಚಿಕ್ಕಮಂಡ್ಯದಿಂದ ಬಿಳಿದೇಗಲುವರೆಗೂ ಒಟ್ಟು 11 ಕೋಟಿ ರೂಪಾಯಿ ಇದು. 1 ಕೋಟಿದು ಮೊನ್ನೆನೇ ಅದಕ್ಕೆ ಮಾಡಿದ್ದೀವಿ. 11 ಕೋಟಿಯಲ್ಲಿ ಒಟ್ಟು 5.5 ಕಿಲೋಮೀಟ್ರು ಹೊಸ ರಸ್ತೆ ನಿರ್ಮಾಣ ಆಗ್ತದೆ. SH ಅವರು ಅತ್ಯುತ್ತಮವಾದ ರಸ್ತೆ ನಿರ್ಮಾಣ ಆಗ್ತದೆ. ಇನ್ನು ಗುಡಿಗೆನಹಳ್ಳಿ ಊರು ರಸ್ತೆ ಸಂಪರ್ಕಿಸೋದಕ್ಕೆ 1 ಕೋಟಿ, ಮಾಚ್ಕೊಂಡಹಳ್ಳಿಯಿಂದ ಗಣಗಾಗೆ ಹೋಗೋದು 1 ಕೋಟಿ, ಚಿಕ್ಕಬಾಣಸ್ವಾಡಿದು 1 ಕೋಟಿ, ಇನ್ನೂ 2 ಯಾವುದೋ ಇದೆ. ಒಟ್ಟು 26 ಕೋಟಿ ರೂಪಾಯಿಯ ರಸ್ತೆ ನಿರ್ಮಾಣಕ್ಕೆ ಇವತ್ತು ಮುನ್ನುಡಿಯನ್ನು ಬರೆದಿದ್ದೀವಿ. ಕಾರ್ಯಕ್ರಮದಲ್ಲಿ ಅನೇಕ ಮುಖಂಡರು ಮತ್ತು ಕಾರ್ಯಕರ್ತರು ಪಾಲ್ಗೊಂಡಿದ್ದರು. ಆದಿಚುಂಚನಗಿರಿ ವಿಶ್ವವಿದ್ಯಾಲಯ, ಆದಿಚುಂಚನಗಿರಿ ಆಸ್ಪತ್ರೆ ವತಿಯಿಂದ ಕರ್ನಾಟಕ ಮಾರವಾಡಿ ಯೂತ್ ಫೆಡರೇಷನ್ ಆಶ್ರಯದಲ್ಲಿ ಆದಿಚುಂಚನಗಿರಿ ಮಠದ ನಿರ್ಮಲಾನಂದನಾಥ ಸ್ವಾಮಿಗಳ ಹುಟ್ಟುಹಬ್ಬದ ಅಂಗವಾಗಿ ಉಚಿತ ಕೃತಕ ಕೈ ಮತ್ತು ಕಾಲು ಜೋಡಣೆ ಶಿಬಿರವನ್ನು ಜುಲೈ 10ರಂದು 20ರವರೆಗೆ ನಾಗಮಂಗಲ ತಾಲೂಕಿನ ಆದಿಚುಂಚನಗಿರಿ ವೈದ್ಯಕೀಯ ಸಂಸ್ಥೆಯಲ್ಲಿ ಹಮ್ಮಿಕೊಂಡಿರುವುದಾಗಿ ಆದಿಚುಂಚನಗಿರಿ ಆಸ್ಪತ್ರೆಯ ಮುಖ್ಯಸ್ಥರಾದ ಡಾಕ್ಟರ್ ಶಿವಕುಮಾರ್ ತಿಳಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಆದಿಚುಂಚನಗಿರಿ ಆಸ್ಪತ್ರೆಯ ಮುಖ್ಯಸ್ಥರಾದ ಡಾಕ್ಟರ್ ಶಿವಕುಮಾರ್ ಅವರು, ಅಪಘಾತ ಇನ್ನಿತರ ಕಾಯಿಲೆಗಳಿಂದ ಕೈ ಮತ್ತು ಕಾಲು ಕಳೆದುಕೊಂಡವರಿಗೆ ಕೃತಕವಾಗಿ ಕೈ ಮತ್ತು ಕಾಲುಗಳ ಅಳತೆ ಪಡೆದು ಸೂಕ್ತ ಉಪಕರಣಗಳನ್ನು ಉಚಿತವಾಗಿ ವಿತರಿಸಲಾಗುವುದು ಅಂತ ಹೇಳಿದರು. ಶಿಬಿರದ ಹೊರತಾಗಿ 50 ಮಂದಿಗೆ ಕೃತಕ ಕೈಕಾಲು ಜೋಡಣೆ ಮಾಡಲಾಗಿದ್ದು, ಇದೀಗ ನಡೆಸಲು ಆಯೋಜಿಸಲಾಗಿರುವ ಶಿಬಿರಕ್ಕೆ 200ಕ್ಕೂ ಹೆಚ್ಚು ಮಂದಿ ನೋಂದಾಯಿಸಿಕೊಂಡಿದ್ದಾರೆ ಅಂತ ಹೇಳಿದರು. ಪ್ರಸ್ತುತ ಶಿಬಿರ ನಡೆಯುವ ವೇಳೆಯೂ ನೋಂದಾಯಿಸಿಕೊಳ್ಳಲು ಅವಕಾಶವಿದ್ದು, ಸಾರ್ವಜನಿಕರು ಈ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳುವಂತೆ ಮನವಿ ಮಾಡಿದ ಅವರು, ಆಸ್ಪತ್ರೆಯ ವತಿಯಿಂದ ಕಳೆದ ಬಾರಿಯೂ ಕೃತಕ ಕೈಕಾಲು ಜೋಡಣೆ ಶಿಬಿರ ನಡೆಸಲಾಗಿದ್ದು, ಅನೇಕ ಮಂದಿ ಕೃತಕ ಕೈಕಾಲು ಜೋಡಣೆ ಮಾಡಿಸಿಕೊಂಡಿದ್ದಾರೆ ಅಂತ ಹೇಳಿದರು. ಪರಮ ಪೂಜ್ಯ ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿಯವರ ಜನ್ಮದಿನದ ಅಂಗವಾಗಿ ದಿನಾಂಕ 10/7/2025ರಿಂದ 20 ಮತ್ತು 7/2025 ತನಕ ಸುಮಾರು 11 ದಿನಗಳ ಕಾಲ ಆದಿಚುಂಚನಗಿರಿ ಆಸ್ಪತ್ರೆಯಲ್ಲಿ ಆದಿಚುಂಚನಗಿರಿ ವಿಶ್ವವಿದ್ಯಾಲಯದ ಆಶ್ರಯದಲ್ಲಿ ಆದಿಚುಂಚನಗಿರಿ ಆಸ್ಪತ್ರೆಯ ಟ್ರಸ್ಟ್ ಹಾಗೂ ಬೆಂಗಳೂರಿನ ಮಾರವಾಡಿ ಯೂತ್ ಫೆಡರೇಷನ್ ಅಸೋಸಿಯೇಷನ್ ಇವರ ಒಂದು ಸಹಯೋಗದಲ್ಲಿ ಅಂಗವೈಕಲ್ಯ ಹೊಂದಿರುವಂಥವರಿಗೆ ಉಚಿತವಾದಂಥ ಕೃತಕ ಕೈ ಅಥವಾ ಕಾಲುಗಳ ಒಂದು ಕೃತಕ ಜೋಡಣಾ ಶಿಬಿರವನ್ನು ಆಸ್ಪತ್ರೆಯಲ್ಲಿ ಆಯೋಜಿಸಲಾಗಿದೆ. ಈ ರೀತಿಯ ಶಿಬಿರಗಳನ್ನು ಕಳೆದ 5-6 ವರ್ಷಗಳಿಂದ ನಾವು ಆಚರಿಸ್ತಿದ್ದು, ಇದು 3ನೇ ಶಿಬಿರವಾಗಿದ್ದು, ಇದರಲ್ಲಿ ಮುಖ್ಯವಾಗಿ ಯಾವುದೇ ರೀತಿಯ ಅಂಗವೈಕಲ್ಯ ಉಂಟಾದವರೊಂದಿಗೆ ಕೃತಕವಾದ ಒಂದು ಅಂಗಗಳ ಜೋಡಣಾ ಕಾರ್ಯಕ್ರಮವನ್ನು, ಅದರಲ್ಲೂ ಕೈ ಅಥವಾ ಕಾಲುಗಳು ಊನವಾದವರಿಗೆ ಕಾರ್ಯಕ್ರಮವನ್ನು ಇದರಲ್ಲಿ ಹಮ್ಮಿಕೊಂಡಿದ್ವಿ. ಅದು ಉಚಿತವಾಗಿ ಈ ಶಿಬಿರವನ್ನು ನಾವು ನಡೆಸ್ತಾ ಇದ್ದೀವಿ, ಬೆಂಗಳೂರಿನ ಮಾರವಾಡಿ ಯೂತ್ ಫೆಡರೇಷನ್ ಅಸೋಸಿಯೇಷನ್ನ ಸಹಯೋಗದೊಂದಿಗೆ. ಶಿಬಿರದಲ್ಲಿ ಪಾಲ್ಗೊಳ್ಳುವ ಶಿಬಿರಾರ್ಥಿಗಳಿಗೆ ಉಚಿತ ವಸತಿ, ಊಟದ ವ್ಯವಸ್ಥೆಯನ್ನು ಮಾಡಲಾಗುವುದು. ಶಿಬಿರ ಮುಗಿದ ಮರುದಿನ ಜುಲೈ 21ರಂದು ಶಿಬಿರಾರ್ಥಿಗಳಿಗೆ ಕೃತಕ ಕೈಕಾಲು ಉಪಕರಣ ವಿತರಣೆ ಮಾಡಲಾಗುವುದು ಅಂತ ತಿಳಿಸಿದರು. ಗೋಷ್ಠಿಯಲ್ಲಿ ಗ್ರೇಬಿಯಲ್ ಇದ್ದರು. ಪಾಂಡುಪುರ ಕಾವೇರಿ ನೀರಾವರಿ ನಿಗಮದ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಅವರ ಕಚೇರಿ ಮುಂದೆ ಬಿಜೆಪಿ ಮುಖಂಡರು ಹಾಗೂ ಸ್ಥಳೀಯ ರೈತರು ಪ್ರತಿಭಟನೆ ನಡೆಸಿದರು. ವಿರಳ ಮಳೆಯ ಹಿನ್ನೆಲೆಯಲ್ಲಿ ಕೃಷಿ ಚಟುವಟಿಕೆಗಳು ನಿಲ್ಲುತ್ತಿದ್ದಂತೆ ಬೀಸಿ ನಾಲೆಗೆ ತಕ್ಷಣವೇ ನೀರು ಬಿಡುಗಡೆ ಮಾಡಬೇಕು ಅಂತ ಅವರು ತಾಕೀತನ್ನು ಮಾಡಿದ್ದಾರೆ.
ಕಾವೇರಿ ನೀರಾವರಿ ನಿಗಮದ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಅವರ ಕಚೇರಿ ಮುಂದೆ ಬಿಜೆಪಿ ಮುಖಂಡರು ಹಾಗೂ ಸ್ಥಳೀಯ ರೈತರು ಜೊತೆಯಾಗಿ ಭಾರೀ ಪ್ರತಿಭಟನೆ ನಡೆಸಿದರು. ವಿರಳ ಮಳೆಯ ಹಿನ್ನೆಲೆಯಲ್ಲಿ ಕೃಷಿ ಚಟುವಟಿಕೆಗಳು ನಿಲ್ಲದಿದ್ದಂತೆ ವಿಶಿನಾಲೆಗೆ ತಕ್ಷಣವೇ ನೀರು ಬಿಡುಗಡೆ ಮಾಡಬೇಕು ಅಂತ ಒತ್ತಾಯಿಸಿ ಪಾಂಡುಪುರದಲ್ಲಿ ಹೋರಾಟ ನಡೆಸಲಾಯಿತು. ಪ್ರತಿಭಟನಾಕಾರರು ಅಧಿಕಾರಿಗಳ ವಿರುದ್ಧ ಘೋಷಣೆ ಕೂಗುತ್ತಾ ನೀರು ಇಲ್ಲದೆ ಕಬ್ಬು ಒಣಗುತ್ತಿದೆ, ರೈತರ ಸ್ಥಿತಿ ಗಂಭೀರವಾಗಿದೆ ಅಂತ ದನಿ ಎತ್ತಿದರು. ಪ್ರತಿಭಟನೆಯಲ್ಲಿ ಭಾಗವಹಿಸಿದವರು ವಿಶಿನಾಲೆಗೆ ನೀರು ಬಿಟ್ಟಿರವಾದರೆ ನಾಳೆ ಇನ್ನೂ ಭಾರಿ ಮಟ್ಟದಲ್ಲಿ ಪ್ರತಿಭಟನೆ ಮಾಡಲಾಗುವುದು ಅಂತ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದರು. ಇತ್ತೀಚೆಗೆ ಬಾಗಿನ ಸಮರ್ಪಣೆಗೆ ಆಗಮಿಸಿದ ಮುಖ್ಯಮಂತ್ರಿ 93 ವರ್ಷಗಳ ನಂತರ KRS ಜಲಾಶಯಕ್ಕೆ ಪ್ರಥಮ ಬಾರಿಗೆ ನೀರು ಹರಿದು ಬಂದಿರುವುದನ್ನು ಗಮನಿಸಿ ಸಕಾಲದಲ್ಲಿ ಬಿತ್ತನೆ ಕಾರ್ಯ ಆರಂಭಿಸಿ ಅಂತ ಹೇಳಿದರು. ಆದರೆ ನದಿನಾಲೆಗಳ ಮೂಲಕ ನೀರು ಹರಿಬಾರದಿರುವುದು ರೈತರಲ್ಲಿ ಅಸಮಾಧಾನ ಉಂಟು ಮಾಡಿದೆ ಎಂದು ದೂರಿದರು. ಪ್ರಮುಖ ಮುಖಂಡರ ಹಾಜರಿ. ತಕ್ಷಣ ಇವತ್ತೇ CTS ನೀರು ಬಿಡಬೇಕು. 1000 ಕ್ಯೂಸೆಕ್ ಹೋಸರಿ ಬಿಟ್ರೆ 850 ಬಿಟ್ರೆ 1000 ಕ್ಯೂಸೆಕ್ ಬಿಟ್ರೆ ತಕ್ಷಣದಲ್ಲೇ ನೀರು ಬಿಡ್ಬೇಕು ಸರ್. ಬಿಡಲಿಲ್ಲ ಅಂತಂದ್ರೆ ಬೆಳಿಗ್ಗೆ ಸರ್ ನೀವು ಕಾನೂನು ಸುವ್ಯವಸ್ಥೆಗೆ ತೊಂದರೆ ಕೊಡ್ತಾರಂತೆ ನೀವೇನು ಬೇಕು ಸೆಕ್ಯೂರಿಟಿ ಮಾಡ್ಕೊಳ್ಳಿ. ಬೆಳಗ್ಗೆ 11 ಗಂಟೆಗೆ ಸರ್ ನೀವು ಪ್ರತಿಭಟನೆ ಮಾಡಿ. ಪ್ರತಿಭಟನೆಯಲ್ಲಿ ಬಿಜೆಪಿ ಮುಖಂಡರಾದ ಮಂಜುನಾಥ್, ರೈತ ಮುಖಂಡರಾದ ನೆಲ್ಮನ ಚಂದ್ರು, ದಿನೇಶ್, ಶ್ರೀಕಂಠ, ಸತೀಶ್ ಸೇರಿದಂತೆ ಅನೇಕರಿದ್ದರು. ಪ್ರತಿಭಟನೆಯಲ್ಲಿ ಭಾಗವಹಿಸಿದ ಎಲ್ಲರೂ ಒಟ್ಟಾಗಿ ಕೃಷಿಗೆ ಜೀವಧಾರೆ ಸಮಾನವಾದ ನೀರನ್ನು ಹಕ್ಕು ಪರವಾಗಿ ಬಿಡುಗಡೆ ಮಾಡುವಂತೆ ಸರ್ಕಾರವನ್ನು ಒತ್ತಾಯಿಸಿದರು. ನಂಜಮ್ಮ ಮೋಟೇಗೌಡ ಚಾರಿಟಬಲ್ ಎಜುಕೇಷನ್ ಟ್ರಸ್ಟ್ ವತಿಯಿಂದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಪ್ರಶಸ್ತಿ ಪ್ರದಾನ ಹಾಗೂ ಪುಸ್ತಕ ಬಿಡುಗಡೆ ಸಮಾರಂಭವನ್ನು ಜುಲೈ 15ರಂದು ಸಂಜೆ 4:30 ಗಂಟೆಗೆ ಶಂಕರಗೌಡ ಶತಮಾನೋತ್ಸವ ಭವನದಲ್ಲಿ ಹಮ್ಮಿಕೊಂಡಿರುವುದಾಗಿ ಟ್ರಸ್ಟ್ನ ಅಧ್ಯಕ್ಷರಾದ KT ಹನುಮಂತು ವಿವರಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಟ್ರಸ್ಟ್ನ ಅಧ್ಯಕ್ಷರಾದ KT ಹನುಮಂತ್ ಅವರು ಟ್ರಸ್ಟ್ ವತಿಯಿಂದ ಹಲವು ಪ್ರಶಸ್ತಿಗಳನ್ನು ನೀಡುತ್ತಿದ್ದು ಈ ಬಾರಿಯ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಪ್ರಶಸ್ತಿಗೆ ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಅವರನ್ನು ಆಯ್ಕೆ ಮಾಡಲಾಗಿದೆ ಅಂತ ಹೇಳಿದರು. ಮಾಜಿ ಸಚಿವ DC ತಮ್ಮಣ್ಣ ಪ್ರಶಸ್ತಿ ಪ್ರದಾನ ಮಾಡಲಿದ್ದು, ಲೋಕೇಶ್ ಚಂದಗಲ್ಲು ಅವರ ನಾಲ್ವಡಿ ನಾಡು ಪುಸ್ತಕವನ್ನು ಬಿಡುಗಡೆ ಮಾಡುವರು. ಶಾಸಕ ರವಿಕುಮಾರ್ ಅವರು ಅಧ್ಯಕ್ಷತೆ ವಹಿಸಲಿದ್ದು, ನಗರಸಭೆ ಅಧ್ಯಕ್ಷ ಪ್ರಕಾಶ್, ಕರ್ನಾಟಕ ಸಂಘದ ಅಧ್ಯಕ್ಷ ಜಯಪ್ರಕಾಶ್ ಗೌಡ, ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತ KN ರಾಜಣ್ಣ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದು, ವಿಧಾನ ಪರಿಷತ್ ಮಾಜಿ ಸದಸ್ಯರಾದ KT ಶ್ರೀಕಂಠೇಗೌಡ ಪಾಲ್ಗೊಳ್ಳಲಿದ್ದಾರೆ ಎಂದು ತಿಳಿಸಿದರು. ಆ ನಿಟ್ಟಿನಲ್ಲಿ ಈ ವರ್ಷ ಸ್ವಲ್ಪ ವಿಶೇಷವಾಗಿ ಈ ಒಂದು ನಾಲ್ವಡಿಯರ ಜಯಂತಿಯನ್ನು, ಈ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವನ್ನು ವಿಶೇಷವಾಗಿ ಆಚರಿಸ್ತಾ ಇದ್ದೇವೆ. ಇವತ್ತು ಮಾನ್ಯ ಸಭಾಪತಿಗಳು ವಿಧಾನ ಪರಿಷತ್ತು ಬಸವರಾಜ ಹೊರಟ್ಟಿಯವರು 8ನೇ ಬಾರಿ ಈಗ ವಿಧಾನ ಪರಿಷತ್ತಿಗೆ ಆಯ್ಕೆಯಾಗಿ ವಿಧಾನ ಪರಿಷತ್ನ ಸಭಾಪತಿಗಳಾಗಿದ್ದಾರೆ. ಅವರು ಈ ಒಂದು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಪ್ರಶಸ್ತಿಯನ್ನು ಅವರಿಗೆ ಒಂದು ಪ್ರದಾನ ಮಾಡುವಂಥ ಕೆಲಸವನ್ನು ಈ ವರ್ಷ ಮಾಡ್ತಾಯಿದ್ವಿ. ಇದು 25,000 ರೂಪಾಯಿ ನಗದು ಹಾಗೂ ಪ್ರಶಸ್ತಿ ಪತ್ರಗಳೊಂದಿಗೆ ಈ ಒಂದು ನಾಲ್ವಡಿ ಪ್ರಶಸ್ತಿಯನ್ನು ಅವರಿಗೆ ಪ್ರದಾನ ಮಾಡುವಂಥ ಕೆಲಸ ಆಗ್ತಾಯಿದೆ. ಇದ್ರ ಜೊತೆಗೆ ಪ್ರತಿ ಮನೆಗೂ ಕೂಡ ನಾಲ್ವಡಿಯವರ ಒಂದೊಂದು ಪುಸ್ತಕಗಳನ್ನು ಕೊಡಬೇಕು ಅಂತಕ್ಕಂಥದ್ದು. ಹಾಗಾಗಿ ಈ ವರ್ಷದಿಂದ ಪ್ರತಿ ವರ್ಷ 1,000 ಪ್ರತಿಗಳನ್ನು ನಾವು ಪ್ರಿಂಟ್ ಮಾಡಿಸಿ ಅದನ್ನು ಪ್ರತಿಯೊಬ್ಬರಿಗೂ ಕೂಡ ಯಾರು ನಾಲ್ವಡಿಯವರ ಪುಸ್ತಕಗಳನ್ನು ತೆಗೆದುಕೊಳ್ಳಿಕ್ಕೆ ಇಷ್ಟಪಡ್ತಾರೆ ನಾವು ಉಚಿತವಾಗಿ ಕೊಡ್ತಕ್ಕಂಥದ್ದು. ಇದಕ್ಕೆ ಒಂದು 30 ರೂಪಾಯಿ ನಿಗದಿ ಮಾಡಿದ್ದೀವಿ. ಆದರೂ ಕೂಡ ನಮ್ಮ ಸಂಸ್ಥೆ ಟ್ರಸ್ಟ್ ವತಿಯಿಂದ ಉಚಿತವಾಗಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ. ಗೋಷ್ಠಿಯಲ್ಲಿ ಲಂಕೇಶ್ ಮಂಗಲ, ಡೇವಿಡ್ ಪ್ರತಿಭಾಂಜಲಿ, ಪ್ರೊಫೆಸರ್ ರಮೇಶ್, ಲೋಕೇಶ್, ಉದಯಶಂಕರ್, ಕೃಷ್ಣಪ್ಪ ಇದ್ದರು. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಪಾಂಡವಪುರ ಘಟಕದ ವತಿಯಿಂದ ನಾಡಪ್ರಭು ಕೆಂಪೇಗೌಡರ 516ನೇ ಜನ್ಮ ದಿನಾಚರಣೆಯನ್ನು ಇತ್ತೀಚೆಗೆ ಸರಳವಾಗಿ ಮತ್ತು ಅರ್ಥಪೂರ್ಣವಾಗಿ ಆಚರಿಸಲಾಗಿದೆ. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ವತಿಯಿಂದ ಪಾಂಡವಪುರ ಘಟಕದ ಆಶ್ರಯದಲ್ಲಿ ನಾಡಪ್ರಭು ಕೆಂಪೇಗೌಡರ 516ನೇ ಜನ್ಮದಿನಾಚರಣೆಯನ್ನು ಸರಳವಾಗಿ ಆಚರಿಸಲಾಯಿತು. KSRTC ಸಂಚಾಲನಾಧಿಕಾರಿ ನಾಗರಾಜು, ವಿಭಾಗೀಯ ಸಂಚಾಲನಾಧಿಕಾರಿ ಪರಮೇಶ್ವರಪ್ಪ ಮತ್ತು ಘಟಕದ ವ್ಯವಸ್ಥಾಪಕರಾದ ಮಮತಾ ಸೇರಿದಂತೆ ಇನ್ನಿತರರಿದ್ದರು. ಇದೇ ಸಂದರ್ಭದಲ್ಲಿ ಕಿರಣ್, ಧನಲಕ್ಷ್ಮಿ, ದಯಾನಂದ್ ಮತ್ತು ಆನಂದ್ ರವರಿಗೆ ಅಭಿನಂದನೆ ಸಲ್ಲಿಸಲಾಯಿತು. ಸಮಾರಂಭದಲ್ಲಿ ಮಾತನಾಡಿದ ಹಿರಿಯ ಅಧಿಕಾರಿಗಳು 27/1510ರಂದು ಕೆಂಪರಾಜೇಗೌಡರು ಮತ್ತು ನಿಂಗಮ್ಮ ದಂಪತಿಗಳಿಗೆ ಜನಿಸಿದ ನಾಡಪ್ರಭು ಕೆಂಪೇಗೌಡರು ವಿದ್ಯಾರ್ಥಿ ಜೀವನದಲ್ಲೇ ನಾಯಕತ್ವದ ಗುಣಗಳನ್ನು ಹೊಂದಿದ್ದರು ಅಂತ ಅವರು ಹೇಳಿದರು. ಜೂನ್ 27ನೇ ತಾರೀಕು 1510ನೇ ಇಸ್ವಿನಲ್ಲಿ ನಮ್ಮ ಬೆಂಗಳೂರಿನ ಯಲಹಂಕ ಹತ್ರ ಅವರು ಜನನವಾಗುತ್ತೆ. ಅವರ ತಂದೆ ಕೆಂಪರಾಜೇಗೌಡರು ಮತ್ತೆ ಲಿಂಗಮ್ಮ ಅವರ ದಂಪತಿಯ ಪುತ್ರನಾಗಿ ಜನಿಸಿ ವಿದ್ಯಾಭ್ಯಾಸದ ವೇಳೆಯಲ್ಲೇ ಸಹ ಅವರು ನಿಜವಾಗಲೂ ಒಂದು ಲೀಡರ್ಶಿಪ್ ಅಂತಾರಲ್ಲ ಅದನ್ನು ಬೆಳೆಸ್ಕೊಂಡು ನಾನು ಬೆಂಗಳೂರಿನ ನಾನು ನಿರ್ಮಾಣ ಮಾಡಬೇಕಾದ್ರೆ ಯಾವ ರೀತಿ ಅನ್ನೋದಕ್ಕೆ ಅಂದರೆ ಎತ್ತಿನ ಬಂಡಿಗಳನ್ನ 4 ದಿಕ್ಕಿನಲ್ಲಿ ಕಳಿಸಿ ಅದು ಎಲ್ಲಿ ಹೋಗಿ ನಿಂತ್ಕೊಳ್ಳುತ್ತೆ ಅಲ್ಲಿವರೆಗೂ ಸಹ ಆ ಬಾರ್ಡರ್ನ ಮಾರ್ಕ್ ಮಾಡಿ. ಸೊ ಈಗೇನಾಗಿದೆ ಬೆಂಗಳೂರಿನಲ್ಲಿ ಅಕ್ಕಿಪೇಟೆ ಅಂತೀವಿ, ಬಳೆಪೇಟೆ ಅಂತೀವಿ, ಆ ಥರ ಪೇಟೆಗಳನ್ನ ಒಂದೊಂದು ವರ್ಗದವರೆಗೂ ಸಹ ಅವರು ನಿರ್ಮಾಣ ಮಾಡಿ ಬೆಂಗಳೂರನ್ನ ನಿರ್ಮಾಣ ಮಾಡಿದಂಥ ಅವರು ಒಬ್ಬ ಮಹಾನುಭಾವಿಯವರು.
ಸಮಾರಂಭದಲ್ಲಿ ಮಹೇಶ್, ನರಸಿಂಹಗೌಡ, ಗೋವಿಂದರಾಜು, ದಿವಾಕರ್ ಸೇರಿದಂತೆ ಅನೇಕರಿದ್ದರು. ಕೇರ್ಪೇಟೆ ತಾಲೂಕಿನ ಗ್ರಾಮೀಣ ಜನತೆಗೆ ಉತ್ತಮ ಆರೋಗ್ಯ ಸೇವೆಯನ್ನು ನೀಡಲು ನ್ಯೂ ಅಪೂರ್ವ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯನ್ನು ಆರಂಭಿಸಲಾಗಿದೆ ಅಂತ ಆಸ್ಪತ್ರೆಯ ವ್ಯವಸ್ಥಾಪಕರಾದ ಅನಿಲ್ ಕೇರ್ಪೇಟೆಯಲ್ಲಿ ತಿಳಿಸಿದರು. ಕೇರ್ಪೇಟೆ ತಾಲೂಕಿನ ಗ್ರಾಮೀಣ ಜನತೆಗೆ ಉತ್ತಮವಾದ ಆರೋಗ್ಯ ಸೇವೆಯನ್ನು ನೀಡಲು ನ್ಯೂ ಅಪೂರ್ವ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯನ್ನು ಆರಂಭಿಸಲಾಗಿದೆ ಅಂತ ಆಸ್ಪತ್ರೆಯ ವ್ಯವಸ್ಥಾಪಕರಾದ ಅನಿಲ್ ತಿಳಿಸಿದರು. ಅವರು ಇಂದು ಪಟ್ಟಣದ ಅಪೂರ್ವ ಆಸ್ಪತ್ರೆಯಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ಮೈಸೂರು, ಬೆಂಗಳೂರು, ಮಂಡ್ಯ, ಹಾಸನ ಸೇರಿದಂತೆ ನಗರ ಪ್ರದೇಶಗಳಲ್ಲಿ ದೊರೆಯುವ ಉನ್ನತ ಗುಣಮಟ್ಟದ ವೈದ್ಯಕೀಯ ಚಿಕಿತ್ಸಾ ಸೇವೆಯು ಈಗ ಕೇರ್ಪೇಟೆ ಪಟ್ಟಣದಲ್ಲಿ ನೂತನವಾಗಿ ಆರಂಭವಾಗಿರುವ ನ್ಯೂ ಅಪೂರ್ವ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆಗಳ ಕಾಲ ದೊರೆಯಲಿದೆ ಅಂತ ವಿವರ ನೀಡಿದರು. ಸಿಟಿ ಸ್ಕ್ಯಾನ್, ಡಯಾಲಿಸಿಸ್ ಸೇವೆ, ಟ್ರಾಮಾ ಸರ್ವಿಸ್ ಸೇರಿದಂತೆ ತುರ್ತು ಆಪರೇಷನ್ ವೈದ್ಯಕೀಯ ಸೇವೆಗಳು ಸಹ ನಮ್ಮ ಆಸ್ಪತ್ರೆಯಲ್ಲಿ ದೊರೆಯುತ್ತವೆ. ಕೇರ್ಪೇಟೆ ತಾಲೂಕಿನ ಜನರು ಆಸ್ಪತ್ರೆಯಲ್ಲಿ ದೊರೆಯುವ ಗುಣಮಟ್ಟದ ವೈದ್ಯಕೀಯ ಸೇವೆಗಳನ್ನು ಪಡೆದುಕೊಂಡು ಆರೋಗ್ಯವಂತ ಜೀವನ ನಡೆಸುವಂತೆ ತಿಳಿಸಿದರು. ಆಸ್ಪತ್ರೆಯ ತಜ್ಞ ವೈದ್ಯ ಫಿಸಿಷಿಯನ್ ಹಾಗೂ ಹೃದ್ರೋಗ ತಜ್ಞರಾದ ಡಾಕ್ಟರ್ ನಿರೂಪ್ ಮಾತನಾಡಿ, ವಾರದ ಎಲ್ಲ 7 ದಿನಗಳಲ್ಲಿ ದಿನದ 24 ಗಂಟೆಗಳ ಕಾಲ ಅಪೂರ್ವ ಆಸ್ಪತ್ರೆಯಲ್ಲಿ ತಜ್ಞ ವೈದ್ಯರ ತಂಡ ಗುಣಮಟ್ಟದ ಚಿಕಿತ್ಸೆ ನೀಡಲು ಸನ್ನದ್ಧವಾಗಿದೆ. ಆದ್ದರಿಂದ ಕೇರ್ಪೇಟೆ ತಾಲೂಕಿನ ಜನತೆ ಆಸ್ಪತ್ರೆಯಲ್ಲಿ ಸಿಗುವ ಗುಣಮಟ್ಟದ ವೈದ್ಯಕೀಯ ಸೇವೆ ಪಡೆದುಕೊಳ್ಳಿ ಅಂತ ಹೇಳಿದರು. ಸೊ ಕೇರ್ಪೇಟೆ ಅಂತ ಒಂದು ತಾಲೂಕಲ್ಲಿ ದೊಡ್ಡ ಆಸ್ಪತ್ರೆ, ಇಷ್ಟು ದೊಡ್ಡ ಆಸ್ಪತ್ರೆ ಯಾರು ಇಲ್ಲಿವರೆಗೂ ಇಲ್ಲ. ಇಲ್ಲಿನ ಸುತ್ತಮುತ್ತ ಹಳ್ಳಿಗಳಿಗೆ, ಜನಗಳಿಗೆ ಎಲ್ಲರಿಗೂ ಉಪಯೋಗ ಆಗುವಂಥ ಒಂದು ಫೆಸಿಲಿಟಿ ಇದೆ. ಇದನ್ನೆಲ್ಲರೂ ಸದುಪಯೋಗ ಪಡಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ನನ್ನ ಭಾವನೆ. ನಾವೆಲ್ಲರೂ ಒಟ್ಟಾಗಿ ಈ ಹಾಸ್ಪಿಟಲ್ನ ಸಿಬ್ಬಂದಿ ವರ್ಗ, ನಾನು ಮತ್ತು ಅವಿನಾಶ್ ಮತ್ತು ಅನಿಲ್ ಅವರು ಮತ್ತು ಒಳಗಡೆ ಎಲ್ಲ ಸಿಬ್ಬಂದಿ ವರ್ಗದವರೆಲ್ಲರೂ ಒಟ್ಟುಗೂಡಿ ನಮ್ಮ ಒಂದು ಪ್ರಯತ್ನವನ್ನು ಮಾಡಿ ಇಲ್ಲಿನ ಸಮಾಜಕ್ಕೆ ಒಂದು ಒಳ್ಳೆಯ ನಮ್ಮ ಕಡೆಯಿಂದ ಒಂದು ಸೇವೆ ದೊರಕಲಿ ಅನ್ನೋ ನಮ್ಮ ಒಂದು ಭಾವನೆ. ಥ್ಯಾಂಕ್ ಯು. ನ್ಯೂ ಅಪೂರ್ವ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ಆಡಳಿತ ವ್ಯವಸ್ಥಾಪಕರಾದ ಅವಿನಾಶ್ ಮಾತನಾಡಿ, ಆಸ್ಪತ್ರೆಯಲ್ಲಿ ಎಲ್ಲ ವಿಮಾ ಕಂಪನಿಗಳಿಂದ ಸಿಗುವ ವೈದ್ಯಕೀಯ ಸೇವಾ ಸೌಲಭ್ಯಗಳು ಕೂಡ ಲಭ್ಯವಿದೆ ಅಂತ ಅವರು ವಿವರಣೆ ನೀಡಿದರು. ಈ ಸಂದರ್ಭದಲ್ಲಿ KB ಈಶ್ವರ್ ಪ್ರಸಾದ್, ಅರುಣ್ ಕುಮಾರ್, MK ಹರಿಚರಣ ತಿಲಕ್, KR ನೀಲಕಂಠ, ಬಳ್ಳೆಕೆರೆ ಮಂಜುನಾಥ್, ಅಗ್ರಹಾರ ಬಾಚಡಿ ಶ್ರೀನಿವಾಸ್ ಸೇರಿದಂತೆ ಅನೇಕರಿದ್ದರು. ಮಂಡ್ಯ ಜಿಲ್ಲೆಯ ರೈತರು ಹೆಚ್ಚಾಗಿ ಸಾವಯವ ಅಥವಾ ನೈಸರ್ಗಿಕ ಕೃಷಿ ಪದ್ಧತಿಯನ್ನು ಬಳಸಿಕೊಂಡು ದೇಶಿ ತಳಿಗಳನ್ನು ಬೆಳೆಯುವಂತೆ ರೈತರನ್ನು ಪ್ರೋತ್ಸಾಹ ಮಾಡಬೇಕು ಅಂತ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ KR ನಂದಿನಿ ತಿಳಿಸಿದರು. ಜಿಲ್ಲೆಯ ರೈತರು ಹೆಚ್ಚಾಗಿ ಸಾವಯವ ಅಥವಾ ನೈಸರ್ಗಿಕ ಕೃಷಿ ಪದ್ಧತಿಯನ್ನು ಬಳಸಿಕೊಂಡು ದೇಶಿ ತಳಿಗಳನ್ನು ಬೆಳೆಯುವಂತೆ ರೈತರನ್ನು ಪ್ರೋತ್ಸಾಹಿಸಬೇಕು ಅಂತ ಜಿಲ್ಲಾ ಪಂಚಾಯಿತಿ CEO KR ನಂದಿನಿ ತಿಳಿಸಿದರು. ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಆಯೋಜನೆ ಮಾಡಲಾಗಿದ್ದ ಕೃಷಿ ಇಲಾಖೆಯ ಕಾರ್ಯಕ್ರಮಗಳ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಅವರು, ದೇಶಿ ತಳಿ ಬೆಳೆಯುವ ಸಂದರ್ಭದಲ್ಲಿ ನೈಸರ್ಗಿಕ ಗೊಬ್ಬರ ಬಳಸುವುದರಿಂದ ಹೆಚ್ಚು ಇಳುವರಿ ಸಿಗುತ್ತದೆ. ಅದಕ್ಕಾಗಿ ರೈತರಿಗೆ ಅಳಿಕ ಹಸುಗಳನ್ನು ಸಾಕಲು ಪ್ರೇರೇಪಣೆ ನೀಡಬೇಕು ಅಂತ ಸಲಹೆ ನೀಡಿದರು. ನೈಸರ್ಗಿಕ ಕೃಷಿ ಪದ್ಧತಿಯನ್ನು ರೈತರು ಅಳವಡಿಸಿಕೊಳ್ಳಲು ರಾಸಾಯನಿಕ ಗೊಬ್ಬರ ದೊರೆಯುವ ದರದಲ್ಲೇ ಅಥವಾ ಅದಕ್ಕಿಂತ ಕಡಿಮೆ ದರದಲ್ಲಿ ನೈಸರ್ಗಿಕ ಗೊಬ್ಬರ ದೊರಕಬೇಕು ಅಂತ ಅವರು ಹೇಳಿದರು. ಸಭೆಯಲ್ಲಿ ಜಿಲ್ಲಾ ಪಂಚಾಯತ್ ಉಪ ಕಾರ್ಯದರ್ಶಿ ಲಕ್ಷ್ಮಿ, ಕೃಷಿ ಇಲಾಖೆಯ ಹರ್ಷ ಸೇರಿದಂತೆ ಇತರರಿದ್ದರು. ನಿಖಿಲ್ ಕುಮಾರಸ್ವಾಮಿ ತಮ್ಮ ಪಕ್ಷದ ಸದಸ್ಯತ್ವ ನೋಂದಣಿ ಕಾರ್ಯಕ್ರಮದಲ್ಲಿ ಮಂಡ್ಯ ಕ್ಷೇತ್ರದ ಶಾಸಕರ ಬಗ್ಗೆ ಲಘುವಾಗಿ ಮಾತನಾಡಿರುವುದು ಖಂಡನೀಯ ಅಂತ ಮೂಡ ಅಧ್ಯಕ್ಷರಾದ ನಹೀಂ ಟೀಕೆ ಮಾಡಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಮೂಡ ಅಧ್ಯಕ್ಷರಾದ ನಹೀಂ ರವರು, ಶಾಸಕರು 2018ರಲ್ಲಿ ಸೋತರು. ಕೋವಿಡ್ ಸಂದರ್ಭದಲ್ಲಿ ಜನಸೇವೆ ಮಾಡಿ ರೈತರ ತರಕಾರಿ ಮಾರುಕಟ್ಟೆಗೆ ಸಹಾಯ ಮಾಡಿದಲ್ಲದೆ ಸಂಕಷ್ಟಕ್ಕೆ ಸಿಲುಕಿದ ಜನರಿಗೆ ನೆರವು ನೀಡುವ ಮೂಲಕ ಜನಮನ ಗೆದ್ದು ಶಾಸಕರಾಗಿ ಆಯ್ಕೆಯಾಗಿದ್ದರು ಹೊರತು ನಿಮ್ಮಂತೆ ಅದೃಷ್ಟದಲ್ಲಿ ಗೆದ್ದವರಲ್ಲ. ಮಾತನಾಡುವ ಎಚ್ಚರಿಕೆಯಿಂದ ಮಾತನಾಡಬೇಕು. ಕೂಡಲೇ ನಿಖಿಲ್ ಕುಮಾರಸ್ವಾಮಿ ಮತ್ತು BR ರಾಮಚಂದ್ರ ಅವರು ಕ್ಷಮೆಯಾಚನೆ ಮಾಡಬೇಕು ಅಂತ ಹೇಳಿದರು. ಮತವನ್ನು ಚಲಾಯಿಸಿ ಇವತ್ತು ಆಯ್ಕೆ ಮಾಡಿ ಅಭಿವೃದ್ಧಿ ಕಡೆ ಇವತ್ತು ಏನು ಕೆಲಸ ಮಾಡ್ತಾರೋ ಅವ್ರು ಅಭಿವೃದ್ಧಿ ಮಾಡ್ತಾ ಇರೋದನ್ನ ತಡಿಯೋಕೆ ಕಾಯ್ತಾ ಇದ್ದಾರೆ. ಅವ್ರ ಬೆಳಗ್ಗೆ ಆದರೆ ಒಂದೊಂದು ಗ್ರ್ಯಾಂಡ್ಸ್ ಈ ಮಂಡ್ಯ ಜಿಲ್ಲೆಯಲ್ಲಿ 25 ವರ್ಷದಿಂದ ಆಗದಿರೋ ಕೆಲಸವ ಇವತ್ತೇನು ರವಿಕುಮಾರ್ ಗೌಡರು ಬಂದು ಇವತ್ತು ಶಾಸಕರು ಗ್ರ್ಯಾಂಟ್ಸ್ ತಗೊಬರೋ ವಿಚಾರದಲ್ಲಿ ಆಗಲಿ, ಪ್ರತಿಯೊಂದು ವಿಚಾರದಲ್ಲೂ ಪ್ರತಿಯೊಂದು ಇಲಾಖೆಯಲ್ಲೂ ಕೂಡ ಇವತ್ತು ಹೋಗಿ ಮೈನಾರಿಟೀಸ್ ಆಗ್ಬೋದು, ಹಿಂದುಳಿದ ಇಲಾಖೆ ಆಗ್ಬೋದು, ಎಲ್ಲ ಗ್ರ್ಯಾಂಟ್ಸು ಕೂಡ ತಗೊಬಂದು ಈ ಜಿಲ್ಲೆಯಲ್ಲಿ ಅಭಿವೃದ್ಧಿ ಮಾಡ್ತಾ ಇರೋದನ್ನ ಇವ್ರ ಕೈಲಿ ಸಾಯಿಸೋಕ್ಕಾಯ್ತಾ ಇಲ್ಲ. ಇವ್ರ ಕೈಲಿ ತಡೆಯೋಕ್ಕಾಗ್ದಿರೋಂಥ ಮಾತನ್ನ ಇವರ ಒಬ್ಬ ಸಾಮಾನ್ಯ ಕುಟುಂಬದಿಂದ ಬಂದಂಥ P ರವಿಕುಮಾರ್ ಗೌಡರು, ಯಾವುದೋ ಐಷಾರಾಮಿ ಕುಟುಂಬದಿಂದ ಬಂದಂತಲ್ಲ MLA ಶಾಸಕರು, ಇವರ ಒಬ್ಬರು ಮಾಜಿ ಪ್ರಧಾನಿಯವರ ಮೊಮ್ಮಗ, ಇವ್ರ ತಂದೆಯವರ ಕೂಡ ಮಾಜಿ CM ಅವರ ಮಗ ಕೂಡ 3 ಸತಿ ನಿಂತು ಇವರೇ ನುಡಿದ್ದಾರೆ. ಜನದ ತೀರ್ಮಾನಕ್ಕೆ ಎಲ್ಲರೂ ತಲೆ ಬಾಗಿಸಲೇಬೇಕು. ಆದರೂ ಕೂಡ ಇವರು ಅವ್ರ ಮೇಲೆ ಟೀಕೆ ಟಿಪ್ಪಣಿಗಳನ್ನ ಮಾತನಾಡೋದನ್ನ ದಯವಿಟ್ಟು ನಿಲ್ಲಿಸಬೇಕು. ಮುಂದಿನ ದಿವಸದಲ್ಲಿ ಇದೇ ಥರ ನೀವು ಮಾತಾಡಿದ್ರೆ ಉರಂಥ ಹೋರಾಟವ 100% ಈ ಜಿಲ್ಲೆ ಈ ತಾಲೂಕಲ್ಲಿ ಅವ್ರು ಈ ಮಾಡ್ತಾರದ ಕೆಲಸವ ಅವ್ರ ಕೈಲಿ ತಡ್ಕೊಳ್ಳೋಕೆ ಶಕ್ತಿ ಇಲ್ಲ ಅಂತ ಅಂದರೆ ಇನ್ಯಾವ ರೀತಿಯಲ್ಲಿ ಅಭಿವೃದ್ಧಿ ಮಾಡಿಸಬೇಕು, ಇಲ್ಲ ನೀವು ಹೇಳಿ. ಸಂದರ್ಭದಲ್ಲಿ ಜಾಕೀರ್ ಪಾಷಾ, ಕಾಂಗ್ರೆಸ್ ಮುಖಂಡ ಶಿವನಂಜು, ಮಾಜಿ ಸದಸ್ಯ ಅನಿಲ್ ಕುಮಾರ್ ಇದ್ದರು. ಯುವ JDS ರಾಜ್ಯ ಅಧ್ಯಕ್ಷರಾದ ನಿಖಿಲ್ ಕುಮಾರಸ್ವಾಮಿ ಹಾಗೂ ಜಿಲ್ಲೆಯ JDS ಮುಖಂಡ ರಾಮಚಂದ್ರ ಅವರು ಶಾಸಕ ರವಿಕುಮಾರ್ ಗೌಡ ಅವರ ವಿರುದ್ಧ ಅವಹೇಳನವಾಗಿ ಮಾತನಾಡಿರುವುದು ಖಂಡನೀಯ ಅಂತ ಬ್ಲಾಕ್ ಕಾಂಗ್ರೆಸ್ ನಗರ ಘಟಕದ ಅಧ್ಯಕ್ಷ ರುದ್ರಪ್ಪ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ.
ಸುದ್ದಿಗಾರರೊಂದಿಗೆ ಮಾತನಾಡಿದ ಬ್ಲಾಕ್ ಕಾಂಗ್ರೆಸ್ ನಗರಾಧ್ಯಕ್ಷರಾದ ರುದ್ರಪ್ಪ ಅವರು ನಿಖಿಲ್ ಕುಮಾರಸ್ವಾಮಿ ತಮ್ಮ ಪಕ್ಷದ ಸದಸ್ಯತ್ವ ನೋಂದಣಿ ಕಾರ್ಯಕ್ರಮದಲ್ಲಿ ಮಂಡ್ಯ ಕ್ಷೇತ್ರದ ಶಾಸಕರ ಬಗ್ಗೆ ಲಘುವಾಗಿ ಮಾತನಾಡಿ ಲಾಟರಿಯಲ್ಲಿ ಗೆದ್ದರು ಎಂಬ ಹೇಳಿಕೆಯನ್ನು ಕಾಂಗ್ರೆಸ್ ಖಂಡಿಸುತ್ತದೆ ಅಂತ ಹೇಳಿದರು. ನಿಖಿಲ್ ಅವರ ತಾತ ಎಚ್ ಡಿ ದೇವೇಗೌಡರು ಲೋಕಸಭಾ ಸ್ಥಾನಗಳನ್ನು ಗೆದ್ದು ಪ್ರಧಾನಿಯಾದರು. ಅವರ ತಂದೆ ಎಚ್ ಡಿ ಕುಮಾರಸ್ವಾಮಿ ಮೈತ್ರಿ ಮಾಡಿಕೊಂಡು 2 ಬಾರಿ ಮುಖ್ಯಮಂತ್ರಿಗಳಾದರು. ಶಾಸಕ ರವಿಕುಮಾರ್ ಗೌಡ ಅವರು 2018ರಲ್ಲಿ ಸೋತು ಹತಾಶೆಗೊಳ್ಳದೆ ನಿರಂತರ ಜನಸೇವೆ ಮಾಡಿ 2023ರ ಚುನಾವಣೆಯಲ್ಲಿ ಕ್ಷೇತ್ರದ ಜನರ ಮತದಾನದ ಋಣದಲ್ಲಿ ಗೆಲುವು ಸಾಧಿಸಿದ್ದಾರೆ ಅಂತ ಹೇಳಿದರು. ತಂದೆ ಮುಖ್ಯಮಂತ್ರಿಯಾಗಿದ್ದು ತಾತ ಮಾಜಿ ಪ್ರಧಾನಿಗಳಾಗಿದ್ದರು. ಜಿಲ್ಲೆಯಲ್ಲಿ ಕಣ್ಣೀರಿಟ್ಟು ಮತ ಕೇಳಿದರು. ನಿಖಿಲ್ ಮಂಡ್ಯದಲ್ಲಿ ಗೆಲ್ಲಲಿಲ್ಲ. ಪಕ್ಷೇತರ ಅಭ್ಯರ್ಥಿ ಸ್ಪರ್ಧೆಯು ಘಟಾನುಘಟಿಗಳ ಹಿನ್ನೆಲೆ ಇರುವ ಕುಟುಂಬದ ವಿರುದ್ಧ ಸವಾಲೊಡ್ಡಿ ಸ್ಪರ್ಧಿಸಿದ್ದವರ ವಿರುದ್ಧ ಸೋತಿದ್ದೀರಿ ಅಂತ ವ್ಯಂಗ್ಯವಾಡಿದರು. ನಾಯಕ ಅಂತ ಹೇಳಿದ್ರೆ ನಮ್ಮ ರವಿಕುಮಾರ್ ಗಣಿಗಾರವರು. ಇವ್ರ ಬಗ್ಗೆ ಈ ನಮ್ಮ ಮಾಜಿ ಲೋಕಸಭಾ ಸದಸ್ಯರ ಪರಾಜಿತ ಅಭ್ಯರ್ಥಿಯಾಗಿರುವಂಥ ನಿಖಿಲ್ ಕುಮಾರಸ್ವಾಮಿ ಅವರು ಅವರ ಅನುಯಾಯಿಗಳು ಅವ್ರ ಬಗ್ಗೆ ಹಗುರವಾಗಿ ಮಾತನಾಡಿದ್ದಾರೆ. ಏನು ಹಗುರವಾಗಿ ಅಂದರೆ ಲಾಟ್ರಿ ನಿಜ ಸ್ವಾಮಿ, ಲಾಟ್ರಿನೇ ಯಾರಿಗೆ ಲಾಟ್ರಿಲೇ ಗೆದ್ದವ್ರೆ. ಇವ್ರ ತಂದೆ ಯಾವುದ್ರಲ್ಲೇ ಗೆದ್ದರು? ಲಾಟ್ರಿ ಅಲ್ವಾ ಅದು? ಇವ್ರ ತಾತ ಲಾಟ್ರಿ ಅಲ್ವಾ? 16 ಜನ ಇಟ್ಕೊಂಡು 16 ಜನ MP ಇಟ್ಕೊಂಡು 16-17 ಇರ್ಬೋದು, ಇರಲಿ, ಪ್ರಧಾನಿಯಾದರೂ ಕಾಂಗ್ರೆಸ್ನ ಪಕ್ಷದ ವತಿಯಿಂದಲ್ವ ಆದದ್ದು. ಇದು ಲಾಟ್ರಿನ ಗಣಿಗಾರರು ಈಗ ರವಿಕುಮಾರ್ ಗೆದ್ದಿರೋದು ಅಂತ ಲಾಟ್ರಿನ. ದಯವಿಟ್ಟು ಯೋಚನೆ ಮಾಡಿ, ಲಾಟ್ರಿ ಯಾರ್ದು? ಇವ್ರ ತಾತಂದು ಲಾಟ್ರಿ. 16 ಜನ, 100 ಜನ ಇರೋರು ಯಾವುದಕ್ಕಾಗಲ್ಲ. 16 ಜನ ಇರೋರು ಪ್ರಧಾನಿ ಆದರು. ಆಯಿತು, ಅವ್ರ ತಾತಂದು ಮುಗೀತು. ಅಪ್ಪಂದೇನು? ಎಷ್ಟು ಜನ ಗೆದ್ದಿದ್ದೀರಿ? ಎಷ್ಟು ಜನ ಗೆದ್ದಿದ್ದೀರಿ? ಇಲ್ಲ. ಯಾರು ಮುಖ್ಯಮಂತ್ರಿ ಸ್ಥಾನ ಕೊಟ್ಟವ್ರು ನಿಮಗೆ? ಯಾರು 2 ಬಾರಿ MLA ಆದ್ರಲ್ಲ, ಚೀಫ್ ಮಿನಿಸ್ಟರ್ ಆದ್ರಲ್ಲ, ಯಾರು ನಿಮಗೆ ಕೊಟ್ಟವರು? ಅದು ಲಾಟ್ರಿನಾ? ಕಾಂಗ್ರೆಸ್ ಮುಖಂಡ ಶಿವನಂಜು ಮಾತನಾಡಿ, ಮಂಡ್ಯ ಶಾಸಕರು 2018ರಲ್ಲಿ ಸೋತರು. ಕೋವಿಡ್ ಸಂದರ್ಭದಲ್ಲಿ ಜನಸೇವೆ ಮಾಡಿ ರೈತರಿಗೆ ತರಕಾರಿ ಮಾರುಕಟ್ಟೆಗೆ ಸಹಾಯ ಮಾಡಿದಲ್ಲದೆ ಸಂಕಷ್ಟಕ್ಕೆ ಸಿಲುಕಿದ ಜನರಿಗೆ ನೆರವು ನೀಡುವ ಮೂಲಕ ಜನಮನ ಗೆದ್ದು ಶಾಸಕರಾಗಿ ಆಯ್ಕೆಯಾಗಿದ್ದ ಹೊರತು ನಿಮ್ಮಂತೆ ಅದೃಷ್ಟದಲ್ಲಿ ಗೆದ್ದಿಲ್ಲ ಅಂತ ಛೇಡಿಸಿದರು. ಎಲ್ರಿಗೂ ನಮಸ್ಕಾರ. ಏನು ಕಳೆದ ಇತ್ತೀಚಿನ ದಿನದಲ್ಲಿ JDS ನೋಂದಣಿ ಸದಸ್ಯತ್ವ ಕಾರ್ಯಕ್ರಮದಲ್ಲಿ JDS ಮುಖಂಡರಾದಂಥ ನಿಖಿಲ್ ಕುಮಾರಸ್ವಾಮಿ ಅವರು ಹಾಗೂ ವಿಧಾನಸಭಾ ಕ್ಷೇತ್ರದ ಪರಾಜಿತ ಅಭ್ಯರ್ಥಿ ರಾಮಚಂದ್ರ ಅವರು ಏನು ಹೇಳಿಕೆ ಕೊಟ್ಟಿದ್ದಾರೆ, ನಮ್ಮ ಶಾಸಕರ ಬಗ್ಗೆ ಲಾಟ್ರಿ ಶಾಸಕರು ಮತ್ತು ಸುಳ್ಳು ಪ್ರಚಾರ ತಗೊಳ್ತಾ ಇದ್ದಾರೆ, ಅನುದಾನ ತರದೇ ಇದ್ದರೂ ಕೂಡ ಸುಳ್ಳು ಹೇಳಿಕೊಂಡು ಪ್ರಚಾರ ತಗೊಳ್ತಾ ಇದ್ದಾರೆ ಅಂತಕ್ಕಂಥ ಏನು ಲಘುವಾಗಿ ಆರೋಪ ಮಾಡಿದ್ದಾರೆ. ಆ ಆರೋಪವನ್ನು ನಾವು ಎಲ್ಲರೂ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಕೆಲವು ಪ್ರಬುದ್ಧ ಸಾರ್ವಜನಿಕರು ನಾವು ಭಾಳ ಅತಿ ಕಟುವಾದ ಶಬ್ದಗಳಿಂದ ಅದನ್ನು ಖಂಡಿಸ್ತೇನೆ. ಗೋಷ್ಠಿಯಲ್ಲಿ ನಹೀಂ, ಶ್ರೀಧರ್, ಪೂರ್ಣಿಮಾ, CM ದೇವಪ್ಪ, ಜಾಕೀರ್ ಪಾಷಾ, ಶಿವಪ್ರಕಾಶ್, ಅನಿಲ್ ಕುಮಾರ್ ಇದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಅಕ್ರಮವಾಗಿ ಜಮೀನು ಮಂಜೂರು ಆರೋಪ, ಕೊಡಗಳ್ಳಿ ಗ್ರಾಮಸ್ಥರಿಂದ ಅಹೋರಾತ್ರಿ ಧರಣಿ ಆರಂಭ, ನ್ಯಾಯ ಸಿಗುವವರೆಗೆ ಹೋರಾಟದ ಎಚ್ಚರಿಕೆ. ಡಾಕ್ಟರ್ ಜಯಪ್ರಕಾಶ ಗೌಡರಿಗೆ ಆತ್ಮೀಯ ಅಭಿನಂದನೆ, ಕರ್ನಾಟಕ ಸಂಘಕ್ಕೆ ಕಾಯಕಲ್ಪ ನೀಡಿದ ಗೌಡರ ಬಗ್ಗೆ ಪ್ರಶಂಸೆ, KV ಶಂಕರೇಗೌಡರನ್ನ ಸ್ಮರಿಸಿಕೊಂಡ JP. ತೆಂಗಿನಲ್ಲಿ ಕಪ್ಪು ತಲೆ ಹುಳು ಕುರಿತು ವಿಚಾರ ಸಂಕಿರಣ, ಕಪ್ಪು ತಲೆ ಹುಳುವಿನ ಬಗ್ಗೆ ರೈತರು ಜಾಗೃತರಾಗಲು ಸಲಹೆ, ಮದ್ದೂರು ತಾಲೂಕಿನ ತೈಲೂರು ಗ್ರಾಮದಲ್ಲಿ ಕಾರ್ಯಕ್ರಮ ಆಯೋಜನೆ. ವೀಶಿನಾಲೆಗೆ ತಕ್ಷಣ ನೀರು ಬಿಡುಗಡೆಗೆ ಒತ್ತಾಯ, ಪಾಂಡವಪುರದಲ್ಲಿ ಬಿಜೆಪಿ ಹಾಗೂ ರೈತ ಮುಖಂಡರಿಂದ ಪ್ರತಿಭಟನೆ, ಕಾವೇರಿ ನೀರಾವರಿ ನಿಗಮಕ್ಕೆ ಮುತ್ತಿಗೆ. ವಿವಿಧ ಅಭಿವೃದ್ಧಿ ಕಾಮಗಾರಿಗೆ ಶಾಸಕರಿಂದ ಚಾಲನೆ, ಮಂಡ್ಯಕ್ಕೆ ಆಧುನಿಕ ಸ್ಪರ್ಶ ನೀಡಲು ಚಿಂತನೆ, ಶಾಸಕ ರವಿಕುಮಾರ್ ಗೌಡ ಗಣಿಗ ಮಂಡ್ಯದಲ್ಲಿ ಹೇಳಿಕೆ. ಇದಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ಇದು ನಮ್ಮ ಸೊಣ್ಣ TV, ಬಾಂಧವ್ಯಗಳ ಬೆಸುಗೆ. ನಮಸ್ಕಾರ. ಇದು ಬಾಂಧವ್ಯಗಳ ಬೆಸುಗೆ.